स ब्रह्म विद्यां सर्वविद्या प्रतिष्ठाम् अथर्वाय ज्येष्ठपुत्राय प्राह अथर्वणेयां प्रवदेत ब्रह्मार्थवा ಹೇಳಿದ್ರದನ್ನ अथर्वणेयां प्रवदेत ब्रह्म आचार्यरे ब्रह्म विद्यां स भारद्वाजाय सत्यवहाय प्राह बराबराम रौनको ह वै महाशालो वैदिं संविधिवन्न प्रपंच प्रपंच कस्मिन्नु भगवो विज्ञाते सर्वमिदं विज्ञातुं तस्मै शमुवाच द्वे विद्ये वेदितव्ये इति हस्मयं ब्रह्मविदुं वदन्ति परा चैव अपरा च तत्रापरा ऋग्वेदो यजुर्वेदः सामवेदो अथर्ववेदः शिक्षा कल्पो व्याकरणं निरुक्तं छन्दज्योतिषमिति अतः परायया गम्यते यत एतत् अदृश्यम् अग्राह्यम् अगोत्रम् अवर्णम् अचक्षुर्श्रोत्रं तदपाणिपादम् नित्यं विभुं सर्वगतं सुसूक्ष्मं तदव्ययं यद्भूतयोनिं परिपश्यन्ति धीराः यतोर्णनादि सृजते गृह्णते च यथा पृथिव्यामोषधया सम्भवन्ति यथा सतः पुरुषात् केशलोमानि तथा अक्षरात् सम्भवति ततः चीयते ब्रह्म ततः अन्नम् अभिजायते अन्नात् प्राणः मनः सत्यं लोका कर्मसु च अमृतम् यः सर्वज्ञ सर्ववित् यस्य ज्ञानमयं तपः तस्मात् एतत् ब्रह्म नामरूपम् अन्नं च जायते इति प्रथममुण्डक प्रथमखण्डः सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे ಜನರಿಗೆ ಮುಂಡಕ ಉಪನಿಷತ್ತಿನ ಮೊದಲನೇ 8 ಮಂತ್ರಗಳು ಮೊದಲನೆಯ ಖಂಡದಲ್ಲಿ 9 ಮಂತ್ರಗಳಿವೆ. ಆ ಮೊದಲನೆಯ ಮುಂಡಕ ಮೊದಲನೆಯ ಖಂಡದಲ್ಲಿರುವಂತಹ 9 ಮಂತ್ರಗಳಲ್ಲಿ 8 ಮಂತ್ರಗಳು 9ನೇ ಮಂತ್ರ ನೋಡ್ಬೇಕಾಗಿದೆ. ಇದು ಈ ಒಂದು ಖಂಡದ ಈ ಒಂದು ಮುಂಡಕದ ಕೊನೆಯ ಮಂತ್ರ ನೋಡೋಣ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮ ನಾಮರೂಪಂ ಅನ್ನಂ ಚ ಜಾಯತೆ. ಯಹ ಯಾವುದು ಸರ್ವಜ್ಞ ಸರ್ವಜ್ಞನೋ ಸರ್ವವಿತ್ ಸರ್ವವಿದನೋ ಸರ್ವವನ್ನು ತಿಳಿಯುವವನೋ ಯಸ್ಯ ಜ್ಞಾನಮಯ ತಪಃ ಯಾವನ ತಪಸ್ಸು ಜ್ಞಾನಮಯವಾಗಿರುವುದು ತಸ್ಮಾತ್ ಅವನಿಂದ ಏತತ್ ಈ ಬ್ರಹ್ಮವು ನಾಮ ಮತ್ತು ರೂಪ ಮತ್ತು ಅನ್ನಮ್ಮ ಹುಟ್ಟುತ್ತದೆ. ಯಾವನು ಯಾವನಿಂದ ಯಾವ ಅಕ್ಷರನು ಯಾದ್ರೆ ಸುದ್ದಿ ಯಾವನು ಅಂತಂದ್ರೆ ಇಟ್ ಈಸ್ ಜಸ್ಟ್ ಎ ಪ್ರೊನೌನ್ ಸರ್ವನಾಮ. ಸರ್ವನಾಮ ಅಂತಂದ್ರೆ ರಾಮನು ಅಯೋಧ್ಯಾಪತಿಯು ರಾಮನು ಅರಣ್ಯಕ್ಕೆ ಹೋದನು ಅದೆಲ್ಲ ರಾಮನು ಉಪಯೋಗ ಮಾಡೋ ಬದಲಿ ಅವನು ಅಂತ ಉಪಯೋಗ ಮಾಡ ಬದಲು ರಾಮನು ಅಂತ ಹೇಳ್ತಾರೆ. ಆಮ್ಯಾಗ ಅವನು ಅಂತ ನಾಮಪದದ ಬದಲಾಗಿ ಬರುವಂತಹ ಉಪಯೋಗ ಮಾಡುವಂತಹ ಶಬ್ದಕ್ಕೆ ವ್ಯಾಕರಣದಲ್ಲಿ ಸರ್ವನಾಮಕ್ಕೆ ಬದಲಾಗಿ ಉಪಯೋಗ ಮಾಡುವಂತಹ ಪದಕ್ಕೆ ಏನಂತಾರೆ ಸರ್ವನಾಮ. ನಾಮಪದದ ಬದಲಾಗಿ ಉಪಯೋಗ ಮಾಡುವಂತಹ ಪದಕ್ಕೆ ಸರ್ವನಾಮ. ನೌನ್ ಅಂಡ್ ಪ್ರೊನೌನ್. ಹಂಗ ಯಾವನು ಅಂದ್ರೆ ಯಾವ ಅಕ್ಷರ ಸುದ್ದಿ ಹೊಂಟೈತೋ ಯಾವ ಅಕ್ಷರ ಬ್ರಹ್ಮ ಇದಾನೋ ಯಾವುದು ನಿರಾಕಾರ ನಿರ್ಗುಣ ಏತತ್ ಅದೃಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ಐತೋ ಆ ಅಕ್ಷರವು ಸರ್ವಜ್ಞನು. ಸಾಮಾನ್ಯವಾಗಿ ಎಲ್ಲವನ್ನು ತಿಳಿಯುವುದು ಮೊನ್ನೆ ಹೇಳಿದ್ನ. ಸಾಮಾನ್ಯವಾಗಿ ತಿಳಿಯುವುದು ಒಂದು, ವಿಶೇಷವಾಗಿ ತಿಳಿಯುವುದು ಒಂದು. ಇದು ಸಾಮಾನ್ಯವಾದ ಜ್ಞಾನಕ್ಕ ಸರ್ವಜ್ಞ ಅಂತಾರ, ವಿಶೇಷವಾಗಿ ತಿಳಿಯುವುದಕ್ಕ ಏನಂತಾರ ವಿಶೇಷವಾಗಿ ಎಲ್ಲವನ್ನು ಅರಿಯುವುದಕ್ಕ ಏನಂತಾರ ಅಂತಂದ್ರ ಸರ್ವವಿತ್.
ಸರ್ವವಿತ್. ಯಾವನು ಸರ್ವಜ್ಞ ಸರ್ವವಿತ್ತನೋ, ಯಾವನ ತಪಸ್ಸು ಜ್ಞಾನಮಯವಾಗಿದೆಯೋ. ತಪಸ್ಸು ಅಂದ್ರೆ ಏನ್ ಅರ್ಥ ಮಾಡಿದ್ರಿ ಹಿಂದ? ಸಂಕಲ್ಪ. ಸಂಕಲ್ಪ. ವೆರಿ ಗುಡ್. ಸಂಕಲ್ಪ. ಯಾವನ ಸಂಕಲ್ಪವು ಜ್ಞಾನಮಯವಾಗಿದೆಯೋ, ಕರ್ಮದಿಂದ ಕೂಡಿಲ್ಲವೋ. ಆನಂತರ ಏನದ? ಯಾವನ ತಪಸ್ಸು ಜ್ಞಾನಮಯವಾಗಿದೆಯೋ, ಸರ್ವಜ್ಞ ಲಕ್ಷಣವಾದ ಜ್ಞಾನ ವಿಕಾರ ಆಯಾಸ ರೂಪವಾದ ತಪಸ್ಸಲ್ಲ. ಸಹಜ ಮಾಡಿದವ ಈಶ್ವರ. ಅವ ಏನು ತಪಸ್ಸು ಅಂದ್ರ ನಮ್ಮಂಗ ಮನುಷ್ಯಗೆ ಆಹಾರ, ಶರೀರಕ್ಕೆ ಆಹಾರ ಕೊಡದಂಗ ಅದನ್ನ ಕ್ಷೀಣಿಸಿ ಮನುಷ್ಯಗೆ ಬೇಕಾಗಿದ್ದೇನು ಕೊಡದಂಗ ಮನುಷ್ಯನ ಕೊರಗಿಸಿ ಮಾಡುವಂತ ತಪಸ್ಸಲ್ಲ. ಅನಾಯಾಸವಾಗಿ ಭವಿಷ್ಯಾಯಾಮ್ ಪ್ರಜಾ ಏತಿ, ನಾನು ಬಹಳ ಆಗುತ್ತೇನೆ ಅಂತಿಕೊಂಡು ಸಂಕಲ್ಪ ಮಾಡಿದ, ಆಗ್ಬಿಟ್ಟ. ಅಂದ್ರೆ ಅಲ್ಲೇ ಮಾಯೆಯನ್ನ ಸೇರಿಸಿಕೊಂಡು ಅದು ಬಹು ಆಯ್ತು. ನಾನು ಬಹು ಆಗುತ್ತೇನೆ. ಆ ಬಹು ಆಗುವುದು ಅಂದ್ರಿಂದ ಏನು? ಅದರಿಂದ ಬ್ರಹ್ಮವು ನಾಮವು ರೂಪವು ಅನ್ನವೂ ಉಂಟಾಯಿತು. ಅವನಿಂದ ಈ ಬ್ರಹ್ಮವು, ಇಲ್ಲಿ ಬ್ರಹ್ಮ ಅಂತಂದ್ರೆ ಕಾರಣ ರೂಪವಾದ ಬ್ರಹ್ಮ ಅಲ್ಲ, ಕಾರ್ಯರೂಪವಾದ ಪ್ರಪಂಚ ಅಥವಾ ಹಿರಣ್ಯ ಗರ್ಭ ರೂಪ ಪ್ರಪಂಚ. ಅಂದ್ರೆ ಸೂಕ್ಷ್ಮ ಶರೀರ, ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿಗೆ ಏನಂತಾರಂತ ಹೇಳಿದೆ? ಹಿರಣ್ಯ ಗರ್ಭ ಅಥವಾ ಸೂತ್ರಾತ್ಮ. ಕಾರಣ ಶರೀರದಿಂದ ಅಜ್ಞಾನ ಮಾಯ, ಅದರಿಂದ ಏನು ಹುಟ್ಟುವಲ್ಲ ಸೂಕ್ಷ್ಮ ಶರೀರ. ಸಮಷ್ಟಿ ಸೂಕ್ಷ್ಮ ಶರೀರಕ್ಕ ನಾವೊಂದು ಹೆಸರು ಅಂತೇವಿ ಶಾಸ್ತ್ರೀಯವಾಗಿ, ಅದಕ್ಕಂತೇವಿ ಹಿರಣ್ಯ ಗರ್ಭ. ಅದಕ್ಕಂತೇವಿ ಇನ್ನೊಂದು ಹೆಸರು ಸೂತ್ರಾತ್ಮ. ಪ್ರಕ್ರಿಯೆಗಳನ್ನು ತಿಳ್ಕೋಬೇಕು. ಸೂತ್ರಾತ್ಮ ಅಂದ್ರು ಅದೇ, ಹಿರಣ್ಯ ಗರ್ಭ ಅಂದ್ರು ಅದೇ. ಇಲ್ಲಿ ಏನದ? ಬ್ರಹ್ಮ ಅಂತ ಅನ್ಬಿಡ್ತಾರ. ಇಲ್ಲಿ ಬ್ರಹ್ಮ ಅಂದಲೇ ಯಾಕೆ ಹಿರಣ್ಯ ಗರ್ಭ ತಗೋಬೇಕು? ಇದು ಮತ್ತೇನದ? ಬ್ರಹ್ಮಸೂತ್ರದಲ್ಲಿ ಬರುವಂತಹದ್ದು ವಿಷಯ. ಇಲ್ಲಿ ಬ್ರಹ್ಮ ಅಂದ್ರೆ ಅಕ್ಷರ ಬ್ರಹ್ಮ ತಗೋಬಾರ್ದು. ಯಾಕಂದ್ರೆ ಅಕ್ಷರ ಬ್ರಹ್ಮದಿಂದ ಈ ಬ್ರಹ್ಮ ಹುಟ್ಟೈತಿ ಅಂದಾಗ ಆ ನಿರಾಕಾರ ನಿರ್ಗುಣ ಬ್ರಹ್ಮದಿಂದ ಸಾಕಾರವಾದಂತ ಪ್ರಪಂಚ ಉತ್ಪತ್ತಿ ಆಯ್ತು. ಕಾರ್ಯರೂಪವಾದ ಕಾರಣದಿಂದ ಕಾರ್ಯರೂಪವಾದ ಹಿರಣ್ಯ ಗರ್ಭ ರೂಪವಾದಂತ ಈ ಪ್ರಪಂಚವು ಉತ್ಪತ್ತಿಯಾಯಿತು. ಹೆಂಗ? ಜ್ಞಾನಮಯ ತಪಸ್ಸು. ತಪಸ್ಸು ಅಂದ್ರೆ ಏನು ಹೇಳಿದ್ರು ದಿವ್ಯಾನಂದ? ಸಂಕಲ್ಪದಿಂದ. ಇಷ್ಟು ಸಾಮಾನ್ಯ ಅರ್ಥ. ಇನ್ನು ವಿಶೇಷ ಅರ್ಥವನ್ನ ಅಪೂರ್ವ ಹೇಳ್ತಾ ನೋಡೋಣ. The creation is once again presented by providing the various stages, and the Upanishad reinforces the message that Ishvara is Karanam everything. ಇಲ್ಲಿ ನಮ್ಗೆ ಹೆಂಗದ ಬುದ್ಧಿ ಅಂದ್ರೆ, ಶಿಷ್ಯನ ಬುದ್ಧಿ ಹೆಂಗದ ಅಂದ್ರೆ ಕಾರ್ಯ ಕಾರಣ ಅವನ ತಲೆಯಾಗಿ ಇರ್ತದೆ. ಕಾರ್ಯ ಕಾರಣ ಬುದ್ಧಿನ ಐತಿ. ನಿಜವಾಗಿ ಇಲ್ಲಿ ಕಾರ್ಯನೂ ಇಲ್ಲ ಕಾರಣನೂ ಇಲ್ಲ. ಅವನ ಶಿಷ್ಯರಲ್ಲಿ ಅಧ್ಯಾರೋಪ ಹಂಗದ ಅಂತ ತಿಳ್ಕೊಂಡು ಇವರು ಅಧ್ಯಾರೋಪ ಮಾಡ್ಕೊಂಡು ಕಾರ್ಯ ಕಾರಣ ರೂಪದಿಂದ ಹೇಳಾಗತ್ತ. ಶಿಷ್ಯನ ಬುದ್ಧಿ ಹೇಗೆ ಅನುಗುಣವಾಗಿ ಇಲ್ಲಿ ಶಾಸ್ತ್ರ ಹೇಳ್ಕೊಂತ ಹೊಂಟಿದ್ದಾರೆ. ಒಂದು ಕಾರ್ಯ ಕಾರಣ ಅನ್ನುವಂಥದ್ದು ಲೌಕಿಕದಾಗ ನಾವು ನೋಡೇವಿ. ನಾವು ಅನ್ನ ಕಾರ್ಯ ಅದ, ಅಕ್ಕಿ ಕಾರಣ ಅದ. ಸೆಗಣಿ ಕಾರಣ ಅದ, ವಿಭೂತಿ ಕಾರ್ಯ ಅದ. ಅಕ್ಷರ ಬ್ರಹ್ಮ ಕಾರಣ ಅದ, ಜಗತ್ತು ಕಾರ್ಯ ಅದ. ಕಾರ್ಯಕಾರಣವನ್ನ ಹಿಡ್ಕೊಂಡು ಹೋಗುದು ಈ ಸದ್ಯ. ಅದು ಒಂದು 3 ಗಾಡಿ ಇದ್ದಂಗ ನಮ್ಮ ಕೈಯಾಗಿ ಸದ್ಯ. ಅದಕ್ಕೆ ಅವ್ರು ಏನಂತಾರ? ಕಾರಣವಾದಂತದ್ದು ಏನು ಅಂತ ಬ್ರಹ್ಮ, ಅದಕ್ಕೆ ಈಶ್ವರ ಅಂತೀವಿ. ಈ ಆ ಕಾರ್ಯವಾದಂತ ಪ್ರಪಂಚ ಏನೈತಲ್ಲ, ಈ ಕಾರ್ಯವಾದಂತ ಪ್ರಪಂಚಕ್ಕೆ ಕಾರ್ಯ ಅಂತೀವಿ. ಅದು ಕಾರಣ, ಇದು ಕಾರ್ಯ. ಒಂದು ಉಪನಿಷತ್ತು ಇಲ್ಲೇ ಒಂದು ನಮ್ಗೆ ಸಂದೇಶ ಕೊಡ್ತದೆ. ಈಶ್ವರ ಕಾರಣ ಅದನ, ಈ ಪ್ರಪಂಚ ಕಾರ್ಯ ಅದ. ಈಶ್ವರ ಈಸ್ ಹಿಯರ್ ಡಿಸ್ಕ್ರೈಬ್ಡ್ ಆಸ್ ಸರ್ವಜ್ಞ ಅಂಡ್ ಸರ್ವವಿತ್. ಆ ಈಶ್ವರನಿಗೆ 2 ವಿಶೇಷಣಗಳನ್ನು ಕೊಟ್ಟರು. ಒಂದು ಸರ್ವಜ್ಞ, ಎರಡನೇದು ಸರ್ವವಿತ್. ಬಿಕಾಸ್ ಆಫ್ ದ ಜನರಲ್ ರೂಲ್, the one who wants to create something must have the knowledge of something. ಸಾಮಾನ್ಯವಾದ ಜ್ಞಾನವನ್ನ ಹೇಳ್ತಾರೆ ಇಲ್ಲಿ ಅಪೋರ್. ಏನಂದ್ರೆ ಯಾವುದಾದನ್ನು ಸೃಷ್ಟಿ ಮಾಡಬೇಕು ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಆ ಸೃಷ್ಟಿಯ ಜ್ಞಾನ ಆ ಸೃಷ್ಟಿಕರ್ತನಿಗೆ ಇರಬೇಕು. ಅಂದ್ರೆ ಈಗ ಇವ ಸಮಷ್ಟಿಯನ್ನ ಸೃಷ್ಟಿ ಮಾಡ್ತಾನ ಅಂದ್ರೆ ಸಮಷ್ಟಿ ಜ್ಞಾನ ಹೋಗಿರ್ಬೇಕಂದಂಗ ಆತು. ಸ್ಥೂಲ ಪ್ರಪಂಚ ಅಂದ್ರೆ ಏನು?
ಪ್ರಪಂಚದ ವ್ಯಾಪಕವಾದಂತಹ ಸೂಕ್ಷ್ಮ ಪ್ರಪಂಚವನ್ನ ಹಿರಣ್ಯ ಗರ್ಭವನ್ನ ಉತ್ಪತ್ತಿ ಮಾಡಬೇಕು ಅಂತಂದ್ರೆ ಅದ್ರದ್ದು ಹೆಂಗ ಅನ್ನುವಂಥದ್ದು ಜ್ಞಾನ ಬೇಕಲ್ಲ. ಆ ಜ್ಞಾನಕ್ಕೆ ಏನಂತಾರ, that something you cannot create something unless you have the knowledge of it. ಏನು ಗೊತ್ತಿಲ್ಲ ಅಂತಂದ್ರೆ ಏನು ನಮ್ಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಆ ಸೃಷ್ಟಿಯ ಜ್ಞಾನ ಬೇಕಾಗ್ತದೆ. ಆ ಸೃಷ್ಟಿಗೆ ಜ್ಞಾನಕ್ಕೆ ಏನಂತಾರ ಅಂದ್ರೆ ಸರ್ವಜ್ಞ. ನಾವೇನ ಕೊಡ್ತೀವಿ ಪರಂಪರೆ ಒಳಗೆ ಬಿಟ್ಟು ಬಂದ್ರೆ ಅರ್ಥನ ಸರ್ವಜ್ಞ ಅಂತಂದ್ರೆ ಎಲ್ಲವನ್ನು ಬಲ್ಲವ ಅಂತ ಸಾಮಾನ್ಯ ಅರ್ಥ. ಅದಲ್ಲ. ಸೃಷ್ಟಿ ಮಾಡ್ಬೇಕನ್ನೋಂಗ ಸೃಷ್ಟಿ ಹೆಂಗ್ ಮಾಡ್ಬೇಕನ್ನುವಂಥದ್ದು ಏನ್ ಜ್ಞಾನ ಬೇಕು, ಆ ಜ್ಞಾನಕ್ಕೆ ನಾವೇನಂತೀವಿ ಸರ್ವಜ್ಞ. ಯು ಕೆನಾಟ್ ಕ್ರಿಯೇಟ್ ಸಮಥಿಂಗ್ ಅನ್ಲೆಸ್ ಯು ಹ್ಯಾವ್ ದ ನಾಲೆಜ್. ನೀವು ಏನಾದ್ರೂ ಉತ್ಪನ್ನ ಮಾಡ್ತೀರಿ ಅದ್ರ ಬಗ್ಗೆ ಜ್ಞಾನನ ಇಲ್ಲ ಅಂದ್ರೆ ಅದು ಅಸಾಧ್ಯದ ಮಾತು. ನಾಟ್ ಓನ್ಲಿ ದ ನಾಲೆಜ್ ಬಟ್ ದ ಸ್ಕಿಲ್ ಟು ಕ್ರಿಯೇಟ್ ಆಲ್ಸೋ. ಬರೀ ಜ್ಞಾನ ಇದ್ರೆ ಆಗೋದಿಲ್ಲ ಆತ್ಮೀಯರೇ. ಕರ್ಮ ಬಂತು ಅಂದ್ರೆ ಅಲ್ಲೇ ಎಲ್ಲಿ ಕರ್ಮ ಬರ್ತೈತಿ ಅಲ್ಲೇ ಸೃಷ್ಟಿ, ಅಲ್ಲಿ ಜ್ಞಾನನೂ ಬೇಕು ಕರ್ಮನೂ ಬೇಕು. ಒಂದು ಹೋಮ ಹವನ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕನ್ನುವಂತ ಜ್ಞಾನನೂ ಬೇಕು, ಏನು ಸಾಮಾನು ಬೇಕನ್ನುವಂತ ಸಾಮಾನು ಬೇಕು, ಆ ಮಾಡುವಂತ ಋತ್ವಿಜರು ಬೇಕು, ಗೃಹಸ್ಥ ಮತ್ತು ಸಹಧರ್ಮಿಣಿ ಬೇಕು. ಜ್ಞಾನಂ ಅಂಡ್ ಶಕ್ತಿ ಬೋತ್ ಆರ್ ರಿಕ್ವೈರ್ಡ್. ಜ್ಞಾನವೂ ಬೇಕು ಶಕ್ತಿನೂ ಬೇಕು. ಆರ್ ರಿಕ್ವೈರ್ಡ್. ಕಾರ್ಪೆಂಟರ್ ಶುಡ್ ಹ್ಯಾವ್ ನಾಲೆಜ್ ಆಫ್ ದ ಫರ್ನಿಚರ್ ಅಂಡ್ ಸ್ಕಿಲ್ ಆಫ್ ಪ್ರೊಡ್ಯೂಸಿಂಗ್ ದ ಫರ್ನಿಚರ್. ಒಂದು ಉದಾಹರಣೆ ತಗೊಂಡು ಹೇಳ್ತಾರ. ಒಬ್ಬ ಬಡಿಗಾರನ, ಆ ಬಡಿಗನಿಗೆ ಎಂತ ಕಟ್ಟಿಗೆ ಬೇಕನ್ನುವಂತ ಕಟ್ಟಿಗೆ ಗುಣನೂ ಗೊತ್ತಿರಬೇಕು, ಏನು ಫರ್ನಿಚರ್ ಮಾಡಬೇಕು ಅದ್ರ ನಾಮರೂಪನು ಗೊತ್ತಿರಬೇಕು. He cannot produce ornaments out of gold. ಇನ್ನೊಬ್ಬ ಪತ್ತಾರ ಅದಾರ, ಇಲ್ಲ, he cannot produce ornaments out of gold. ಅವ ಬಡಿಗ ಅದಾನಲ್ಲ, ಅವ ಬಂಗಾರ ಕೊಟ್ರೆ ಅವ ಬಂಗಾರದಿಂದ ಫರ್ನಿಚರ್ ಮಾಡಕ್ ಆಗಂಗಿಲ್ಲ, ಕಟ್ಟಿಗೆನ ಬೇಕವ. ಬಿಕಾಸ್ he doesn't have that knowledge. ಬಂಗಾರದಿಂದ ಆಭರಣ ಮಾಡುವಂತ ಜ್ಞಾನ ಅವಗಿಲ್ಲ. ಕಟ್ಟಿಗೆ ಕೊಟ್ರೆ ಅವ ಫರ್ನಿಚರ್ ಮಾಡ್ತಾನೆ. Every creator has the knowledge of that particular field. ಇವೊಬ್ಬನಿಗೆ ಕಮ್ಮಾರ್ ಬಡಿಗನಿಗೆ ಬಡಿಗತನದ ಜ್ಞಾನ ಐತಿ, ಪತ್ತಾರನಿಗೆ ಅಕ್ಕಸಾಲಿಗನಿಗೆ ಅಕ್ಕಸಾಲಿಗತನದ ಜ್ಞಾನ ಅದ. If Ishvara is the creator of entire universe, his knowledge must be what? ಅಲ್ಲಿ ಒಬ್ಬ ಬಡಿಗನಿಗೆ ಬಡಿತನ ಗೊತ್ತದ, ಒಬ್ಬ ಅಕ್ಷಸಾಲಿತನ ಗೊತ್ತದ, ಬಡಿಗನಿಗೆ ಅಕ್ಷಸಾಲಿತನ ಗೊತ್ತಿಲ್ಲ, ಅಕ್ಷಸಾಲಿತನಿಗೆ ಬಡಿತನ ಗೊತ್ತಿಲ್ಲ. ಹೌದ್ರೆ? ಆದ್ರ ಪರಮಾತ್ಮ ಅಕ್ಷರ ಬ್ರಹ್ಮ ಹೆಂಗದ ಅಂದ್ರ ಅವ ಎಲ್ಲವನ್ನೂ ಬಲ್ಲ, ಆದ್ರಿಂದ ಸರ್ವಜ್ಞ. ಈಶ್ವರ ಇಸ್ ಕ್ರಿಯೇಟರ್ ಆಫ್ ದ ಎಂಟೈರ್ ಯೂನಿವರ್ಸ್. ಈ ಒಂದು ಜಗತ್ತಿನಲ್ಲಿ ಏನು ನಾಮ ರೂಪ ನಿಮ್ಮ ಕಣ್ಣಿಗೆ ಕಾಣ್ತೈತೆ ಅದನ್ನ ಸೃಷ್ಟಿ ಮಾಡ್ದ ಯಾರು ಅಂತಂದ್ರೆ ಆ ಭಗವಂತ. ಅಂದ್ರೆ ಆ ಭಗವಂತಗೆ ಆ ಸೃಷ್ಟಿ ಇದು ಮಾಡ್ಬೇಕಾದ್ರೆ ಅದ್ರ ಜ್ಞಾನ ಐತಿ. ಹಿಸ್ ನಾಲೆಜ್ ಮಸ್ಟ್ ಬಿ ವಾಟ್? ಘಟಸ್ಯ ಕರ್ತ. ದ ಕ್ರಿಯೇಟರ್ ಆಫ್ ಪಾಟ್ ಹ್ಯಾಸ್ ಘಟ ಜ್ಞಾನಂ. ಘಟಸ್ಯ ಕರ್ತ ಘಟ ಜ್ಞಾನ ಭವತಿ. ಘಟದ ಜ್ಞಾನವನ್ನ ಇದ್ದವನಿಗೆ ಘಟವನ್ನ ಕಾರ್ಯರೂಪದಿಂದ ಮಣ್ಣಿನಿಂದ ಗಡಿಗೆಯನ್ನು ಮಾಡ್ಲಿಕ್ಕೆ ಬರ್ತದೆ. ಘಟ ಜ್ಞಾನ ಪ್ರತ್ಯಸ್ಯ ಕರ್ತ ಪ್ರತ್ಯಜ್ಞ. ಇಡ್ಲಿಸ್ಯ ಕರ್ತ ಇಡ್ಲಿ ಜ್ಞಾನ. ದೋಷಸ್ಯ ಕರ್ತ ದೋಷ ಜ್ಞಾನ. ತತ್ಕರ್ತ ತದಜ್ಞ ಜ್ಞಾನ. ಇಡ್ಲಿ ಮಾಡವಂಗ ಇಡ್ಲಿ ಜ್ಞಾನ ಇಡ್ಲಿ ಮಾಡ್ಬೇಕಂದವಂಗ ಇಡ್ಲಿ ಜ್ಞಾನ ಬೇಕು ಮೊದಲು. ದೋಷಿ ಮಾಡ್ಬೇಕನ್ನೋಂಗ ದೋಷಿ ಜ್ಞಾನ ಬೇಕು. ಫರ್ನಿಚರ್ ಮಾಡ್ಬೇಕನ್ನೋಂಗ ಕಟ್ಟಿಗೆ ಜ್ಞಾನ ಬೇಕು, ಫರ್ನಿಚರ್ ಮಾಡುವಂತ ಜ್ಞಾನ ಬೇಕು. ಆದ್ದರಿಂದ ಎಂಡೋಡ್ ವಿತ್ ದ್ಯಾಟ್ ನಾಲೆಜ್, ಆ ಒಂದು ಜ್ಞಾನದ ಒಂದು ಮಹಿಮೆಯಿಂದ ಈಶ್ವರ ಈಸ್ ದಿ ಕರ್ತ ಆಫ್ ವಾಟ್? ದ ಎಂಟೈರ್ ಕ್ರಿಯೇಷನ್. ಈ ಜಗತ್ತಿನ ಸೃಷ್ಟಿ ಮಾಡಿದ ಯಾರಪ್ಪ? ಭಗವಂತ. ಇಷ್ಟು ಇಟ್ಕೊಡ್ರಿ ಸದ್ಯ. ಯಾರ್ಯಾರಿಗೆ ಸೃಷ್ಟಿ ಆಗೈತೆ ಅಂತ ತಲೆಗೈತಿ ಅವ್ರಿಗೆ ಸೃಷ್ಟಿಕರ್ತ ಈಶ್ವರ. ಈಗ ನೋಡ್ರಿ, ನಿರಾಕಾರದ್ದು ಹೋಗ್ಬಿಡುತ್ತೆ. ಈಗ ಈಶ್ವರ ಬಂದ. ಈಶ್ವರನ ಸಾಕಾರ ಮಾಯೆಯೊಂದಿಗೆ ಇರುವಂತಹ ಆ ಒಂದು ಅಕ್ಷರ ಬ್ರಹ್ಮಕ ಈಗ ಈಶ್ವರ ಹೆಂಗ ಹಗರ್ಗ ತಗೊಂಡ್ಬರ್ತಾರ ನೋಡ್ರಿ. ಅಲ್ಲಿ ಅಕ್ಷರ ಬ್ರಹ್ಮವನ್ನ ಮೊದಲ ಹೇಳಿದ್ರು, ಆಮೇಲೆ ಈಶ್ವರ ಅನ್ನಗತ್ಬಿಟ್ರು. ಅಂದ್ರೆ ಅಲ್ಲಿ ಮಾಯೆ ಯಾವಾಗ ಬಂದ್ ಪ್ರವೇಶ ಆತು, ಆ ಈಶ್ವರನಿಗೆ ಏನಾಗ್ಬಿಡ್ತು, ಈಗ ಅವ ಬ್ರಹ್ಮ ಅನ್ಸ್ಕೊಳ್ಳಿಲ್ಲ, ಈಗ ಈಶ್ವರ ಅನ್ಸ್ಕೋತಾನ. ಮಾಯಾ ಉಪಾಧಿ ಇದ್ದವ ನಿರಾಕಾರದಿಂದ ಕೂಡ ಬ್ರಹ್ಮಗ ಮಾಯಾ ಉಪಾಧಿ ಬಂದು ಸೇರ್ತು ಅಂದ್ರ ಅವ ಬ್ರಹ್ಮ ಇಲ್ಲ, ಅವ ಏನದ ಈಶ್ವರ ಅದ. ಈಶ್ವರ ಸತ್ಯ ಅಲ್ಲ, ಈಶ್ವರ ಮಿಥ್ಯ. ಜೀವ ಮಿಥ್ಯ ಹೆಂಗೋ ಅವನು ಈಶ್ವರನು ಮಿಥ್ಯ ತೋರ್ತದ. ಉಪಾಧಿಗತವಾಗಿ ತೋರ್ತದ, ನಿರುಪಾಧಿಕವಾಗಿ ಅವನು ಇಲ್ಲ. ಈಶ್ವರ ಕೂಡ ಮಿಥ್ಯ ಅದನ್ನ ಆತ್ಮೀಯರೇ.
That is why we say all knowledge in the form of possibilities are always three, always existed. Scientists do not produce any new knowledge. ವಿಜ್ಞಾನಿಗಳು ಈಗ ವಿಜ್ಞಾನಿಗಳು ಏನ್ ತಯಾರು ಮಾಡ್ತಾರ ಅಂತಂದ್ರೆ ಇಲ್ಲಿದ್ದಂತ ಪಂಚಭೂತಗಳಲ್ಲಿ ಬೇರೆ ಬೇರೆ ನಾಮರೂಪವನ್ನು ತಯಾರು ಮಾಡ್ತಾರ ಹೊರತು ಪಂಚಭೂತಗಳನ್ನ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ ಇವ್ರಿಗೆ. ಮಣ್ಣು ತಯಾರು ಮಾಡ್ರಿ, ಇಲ್ಲ, ಬರಂಗಿಲ್ಲ. ರಕ್ತ ತಯಾರು ಮಾಡ್ರಿಪಾ, ಬರಂಗಿಲ್ಲ. ರಕ್ತದಾನದಿಂದ ಪಡಿಬೇಕು, ರಕ್ತ ತಯಾರು ಮಾಡಕ್ ಬರಂಗಿಲ್ಲ ಲ್ಯಾಬೊರೇಟರಿಯಾಗ. ಯಾರಿಗ ರಕ್ತ ಬೇಕಾಗ್ತದ ಇನ್ನೊಬ್ರು ರಕ್ತ ಕೊಳ್ಳೇಬೇಕು, ತಯಾರು ಮಾಡಕ್ ಬರೋದಿಲ್ಲ. ಆತ್ಮೀಯರೇ, ವಿಚಾರ ಮಾಡ್ರಿ. E is equal to mc². ಇದು ಯಾರು ವಿಜ್ಞಾನದ ವಿದ್ಯಾರ್ಥಿಗಳದಾರ ಅವ್ರಿಗೆ ತಿಳಿತದೆ. ಎನರ್ಜಿ is equal to mc². ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್, ಇಟ್ ಕ್ಯಾನ್ ನೆವರ್ ಬಿ ಡಿಸ್ಟ್ರಾಯ್ಡ್. ಇದು ಒಂದು ಐನ್ಸ್ಟೀನ್ ಪ್ರಿನ್ಸಿಪಲ್. ವಿಜ್ಞಾನದೊಳಗೆ ಅಗ್ರಿ ದೊಡ್ಡ ಪ್ರಿನ್ಸಿಪಲ್, ದೊಡ್ಡ ವಿಜ್ಞಾನಿ ಅವ ಐನ್ಸ್ಟೀನ್. ಏನ್ ಹೇಳ್ತಾ ಇಲ್ರಿ ಅಂದ್ರೆ, ಈ ಏನು ಎನರ್ಜಿ ನೈದರ್ ಕ್ಯಾನ್ ಬಿ ಕ್ರಿಯೇಟೆಡ್, ಆ ಶಕ್ತಿಯನ್ನ ಉತ್ಪತ್ತಿ ಮಾಡಕ್ಕೂ ಆಗಂಗಿಲ್ಲ, ಅದನ್ನ ನಾಶ ಮಾಡಕ್ಕೂ ಆಗುವುದಿಲ್ಲ. ಇಲ್ಲಿ ನಿಮ್ ತಲೆಯಾಗ ಒಂದು ಸ್ವಲ್ಪ ಇಟ್ಕೊಡ್ರಿ. ಇಲ್ಲಿ ಎನರ್ಜಿ ಅಂದ್ರೆ ಶಕ್ತಿ ಅಂತೀವಲ್ಲ, ಆ ಶಕ್ತಿಗನ್ನ ನಾವಿಲ್ಲಿ ಪರಮಾತ್ಮ ಅಂತೀವಿ, ಅಕ್ಷರ ಬ್ರಹ್ಮ ಅಂತೀವಿ. ಅದ್ರ ಉಡ್ಸಾಕೂ ಆಗಂಗಿಲ್ಲ, ಅದನ್ನ ನಾಶ ಮಾಡಕ್ಕೂ ಆಗೋದಿಲ್ಲ ಅನ್ನೋದು ಡೆಫಿನೇಷನ್ ಹೆಂಗ್ ಮಾಡ್ತಿತ್ತು. ಹಂಗ ಇಲ್ಲಿ ಏನ್ ಶಕ್ತಿ ಅಂತಲ್ಲ, ಆ ಶಕ್ತಿಗೆ ಪರಮಾತ್ಮ ಅಂತ ಅನ್ನಗತ್ತಾರ. ಅದನ್ನ ಸ್ವಲ್ಪ ತಿಳ್ಕೊಡ್ರಿ. E is equal to mc². This possibility of knowledge was already there in not. ಅಲ್ರಿ, ಈ ಅಕ್ಷರ ಬ್ರಹ್ಮ ಇದ್ನಲ್ಲ, ಅಕ್ಷರ ಬ್ರಹ್ಮ ಆಗಿ ಯಾವಾಗ ಮಾಯ ಬಂದು ಸೇರಿದಾಗನ ಆ ಒಂದು ಅಕ್ಷರ ಬ್ರಹ್ಮಕ್ಕೆ ಈ ಜ್ಞಾನ ಬಂತು. ಏನು ಮಾಯ ಇರೋಕ್ಕಿಂತ ಮೊದಲು ಆ ಜ್ಞಾನ ಇತ್ತು ಅವಂಗ ಅಕ್ಷರ ಬ್ರಹ್ಮಗ. The possibility was there. Einstein discovered that, but this knowledge potentially existed somewhere. ಅಲ್ರಿ, ಅಸತೋ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಅಂತ ಭಗವದ್ಗೀತೆ ಶ್ಲೋಕ ಐತಿ 2ನೇ ಅಧ್ಯಾಯದಾಗ. ಶೂನ್ಯದಿಂದ ಏನನ್ನು ಉತ್ಪತ್ತಿ ಮಾಡಕ್ ಬರೋದಿಲ್ಲ. ಆದ್ರೆ ಏನೇನು ಉತ್ಪತ್ತಿ ಮಾಡಿ ಅಂದ್ರೆ ಅದು ಮೊದಲನ್ನ ಇರ್ಲಿಕ್ಕೆ ಬೇಕು. ಅದು ನನಗೆ ಸ್ಥೂಲ ರೂಪದಿಂದ ಇಲ್ಲ ಅಂದ್ರೆ ಸೂಕ್ಷ್ಮ ರೂಪದಿಂದ ಇರಬೇಕು, ಸೂಕ್ಷ್ಮ ರೂಪದಿಂದ ಇಲ್ಲ ಅಂದ್ರೆ ಕಾರಣ ರೂಪದಿಂದ ಇರಬೇಕು. ಆದ್ರೆ ಏನು ಇಲ್ಲದನ್ನ ನೀ ಏನನ್ನು ಉತ್ಪತ್ತಿ ಮಾಡಕ್ ಬರುವುದಿಲ್ಲ. ಒಂದು ಸಣ್ಣ ಬೀಜದಲ್ಲಿ ಆಲದ ಮರನ ಉತ್ಪತ್ತಿ ಆಗ್ತದ ಅಂತಂದ್ರ ಆ ಆಲದ ಮರ ಆ ಬೀಜದಲ್ಲಿ ಇತ್ತು, ಅವ್ಯಕ್ತವಾಗಿ ಇತ್ತು ಅಂತ ಅರ್ಥ. ವಾಟ್ ಈಸ್ ದ ಪ್ಲೇಸ್ ವೇರ್ ಇಟ್ ಎಕ್ಸಿಸ್ಟೆಡ್? ಎಲ್ಲಿತ್ರಿ ಅದು? ಈ ಜಗತ್ತು ಮೊದಲ ಹುಟ್ಟಕ್ಕಿಂತ ಮೊದಲು ಎಲ್ಲಿತ್ತು ಅಂತಂದ್ರ ದಟ್ ಲೋಕಸ್ ಈಸ್ ಗಾಡ್ ಟೋಟಲ್ ಮೈಂಡ್ ಆರ್ ಈಶ್ವರ. ಈ ಸಮಷ್ಟಿ ಮನಸ್ಸು ಅನ್ನುವಂಥದ್ದು ಏನೈತಲ್ಲ, ಉಪಾಧಿ ಸಹಿತ ಈಶ್ವರ ಏನದಾನಲ್ಲ, ಆ ಈಶ್ವರದಾಗ ನಾವೇನಂತೀವಿ, ಅವನಲ್ಲಿ ಇತ್ತು. Therefore, ಈಶ್ವರ ಈ ಸರ್ವಜ್ಞ. ಈಶ್ವರ ಸರ್ವಜ್ಞ ಅದಾನ. ಮಾಯ ಉಪಾಧಿ ಬಂದ್ಗಳಕಿನ ಅವಾಗ ಆ ಒಂದು ಶಕ್ತಿ ವಿಶೇಷವಾಗಿ ಬಂತನು. ಸರ್ವಜ್ಞ ಅನ್ನುವಂಥದ್ದು ಒಂದು ವಿಶೇಷವಾದಂತ ಶಕ್ತಿ. ಯಾರಿಗಿದು? ಈಶ್ವರನಿಗೆ. ಆತ್ಮೀಯರೇ, ಆ ಉಪಾಧಿ ಇಲ್ಲದೆ ಇದ್ದಾಗ ನಿರುಪಾಧಿಕವಾದ ಚೈತನ್ಯಗೆ ಸರ್ವಜ್ಞ ಅನ್ನುವಂಥ ಶಕ್ತಿ ಇಲ್ಲ. This total knowledge also we divide into two. ಈ ಒಂದು ಪೂರ್ಣ ಏನದ ಜ್ಞಾನ ಅನ್ನುವಂಥದ್ದು ಏನದ, ಇದನ್ನ ಮತ್ತೆ 2 ಭಾಗ ಮಾಡ್ತೀವಿ. ಅಂದ್ರ ವ್ಯಷ್ಟಿ ಜ್ಞಾನ ಅಲ್ಲ, ಸಮಷ್ಟಿ ಜ್ಞಾನವನ್ನ ಸೇರಿಸಿದ್ ಏನೈತಲ್ಲ, ಅದಕ್ಕೆ ಯಾವ್ದಕ್ ನಾವು ಇದಂತೀವಿ, ಸಮಷ್ಟಿ ಮನಸ್ಸು ಅಂತೀವಿ. ಅದ್ರಾಗ 2 ಭಾಗ ಮಾಡ್ತೀವಿ. ಒನ್ ಈಸ್ ಪರಾವಿದ್ಯ, ಅನದರ್ ಈಸ್ ಅಪರಾವಿದ್ಯ. ಒಂದು ಪರಾವಿದ್ಯ, ಒಂದು ಅಪರಾವಿದ್ಯ ಅಂತ 2 ಭಾಗ ಮಾಡ್ತೀವಿ. ಕಾರಣ ಜ್ಞಾನಂ, ಪರಾವಿದ್ಯ ಅಂದ್ರೆ ಕಾರಣ ಜ್ಞಾನ, ಅಪರಾವಿದ್ಯ ಅಂದ್ರೆ ಏನು? ಕಾರ್ಯಜ್ಞಾನ. ಪರಾವಿದ್ಯ ಅಂದ್ರೆ ಕಾರಣದ ಜ್ಞಾನ, ಅಪರಾವಿದ್ಯ ಅಂದ್ರೆ ಕಾರ್ಯದ ಜ್ಞಾನ. ಅದನ್ನ ಸ್ವಲ್ಪ ತಿಳಿಯೋಂಗೆ ಹೇಳ್ರಿ. ಗಡಿಗೆ ಮತ್ತು ಮಣ್ಣು ತೋಡ್ರ, ಮಣ್ಣು ಕಾರಣ, ಗಡಿಗೆ ಕಾರ್ಯ. ಗಡಿಗೆಯ ಜ್ಞಾನ ಅಪರಾವಿದ್ಯ, ಮಣ್ಣಿನ ಜ್ಞಾನ ಪರಾವಿದ್ಯ. Objective knowledge is aparavidya, subjective knowledge is paravidya. ವಿಷಯದ ಜ್ಞಾನ ಅಪರಾವಿದ್ಯ, ವಿಷಯೀಯ ಜ್ಞಾನ ಪರಾವಿದ್ಯ. ಒಂದು ಅಪರ, ಒಂದು ಪರ. ಒಂದು ವಿಷಯ, ಇನ್ನೊಂದು ವಿಷಯೀ. ವಿಷಯೀ ಐತಲ್ಲ, ಅದು ವಿಷಯೀ ಅಂದ್ರೆ ಅದು ಪರಾವಿದ್ಯ. ವಿಷಯ ಅಪರಾವಿದ್ಯ.
ಹಿಂಗ್ ತಿಳ್ಕೊಡ್ರಿ, ದೃಶ್ಯದ ಜ್ಞಾನ ಏನೈತಲ್ಲ ಅಪರಾವಿದ್ಯ, ದೃಕ್ ಜ್ಞಾನ ಏನೈತಲ್ಲ ಅದು ಪರಾವಿದ್ಯ. ಹಿಂಗ ಸಾಪೇಕ್ಷಿಕ ದೃಕ್ ಇರಬಾರ್ದು, ನಿರಪೇಕ್ಷಿಕ ದೃಕ್ ಇರ್ಬೇಕು. ಅದನ್ನ ಹೇಳಿ ನಾ ಬನ್ನಿ. How many branches are possible? Karana is one, ಕಾರಣ ಜ್ಞಾನ is only one. ಈಗ ಕಾರಣ ಅನ್ನೋದು ಒಂದದ, ಕಾರ್ಯಗಳು ಅನೇಕ ಅದಾವ. ಆದ್ದರಿಂದ ಜ್ಞಾನಗಳು ಎಷ್ಟಿರ್ಬೇಕಂದ್ರ ಕಾರಣ ಜ್ಞಾನ ಒಂದ, ಕಾರ್ಯ ಜ್ಞಾನ ಹಲವು. ಸಿಂಪಲ್, ಬಹಳ ಅದ. ಕಾರಣ ಜ್ಞಾನ ಏಕಂ, ಕಾರ್ಯ ಜ್ಞಾನ ಅನೇಕಃ. But when you talk about karya jnanam, knowledge of the product, the knowledge of the universe, how many branches of science are there? ಅಪರಾವಿದ್ಯೆಯೊಳಗ ಎಷ್ಟು ರೀತಿಯ ವಿಜ್ಞಾನಗತ ಜ್ಞಾನ ಇದೆ ಅಂತಂದ್ರೆ ಎಷ್ಟೆಷ್ಟು ಅಪರಾವಿದ್ಯೆ ಅದಾವು ಅಷ್ಟಷ್ಟು ಜ್ಞಾನಗಳು. ಫಿಸಿಕ್ಸ್, ಕೆಮಿಸ್ಟ್ರಿ, ಇಕನಾಮಿಕ್ಸ್, ಒಂದ ಎರಡ ಕೆಳಗ್ ಬರ್ತೈತೆ ಇಲ್ಲ. ಅಗಣಿತ ಅದಾವ ಜ್ಞಾನಗಳು. ಯಾರು ನೋಡ್ರಿ ನೋಟ್ ಮಾಡ್ರಿ. When we are in the 5th or 6th standard, so many sciences we study, some math, some chemistry, etc. we study. As we go higher and higher, what happens? We are not able to manage all of them. We say physics, chemistry, mathematics. We do not know economics, botany, zoology. Thereafter we specialize in physics only. Then physics also, by the time you got PhD, you know more and more and up less and less. ಇದೊಂದು ಮಾತು ಹೇಳಾಗತ್ತಾರ, ಶಾಲೆಯ ಪಠ್ಯಗಳ ವಿಷಯವನ್ನೇ ಹೇಳಾಗತ್ತಾರ. ನಾವು 5, 6, 7 ಇದ್ದಾಗ ಏನ ವಿಜ್ಞಾನ ಅಭ್ಯಾಸ ಮಾಡ್ತೀವಿ, ಹಿಸ್ಟ್ರಿನೂ ಅಭ್ಯಾಸ ಮಾಡ್ತೀವಿ, ಸಿವಿಕ್ಸ್ ಮಾಡ್ತೀವಿ, ಕೆಮಿಸ್ಟ್ರಿ ಮಾಡ್ತೀವಿ, ಮ್ಯಾಥ್ಸ್ ಮಾಡ್ತೀವಿ, ಎಲ್ಲ ಅಭ್ಯಾಸ ಮಾಡ್ತೀವಿ. ಹೆಂಗ ನಾವು SSLC ಮುಗಿಸಿ ಕಾಲೇಜಿಗೆ ಹೋಗ್ತೀವಿ, ಹಂಗ ಅಲ್ಲಿ ಹೋಗುತ್ತಾನೆ ಮತ್ತೆ ವಿಜ್ಞಾನ, ಕಾಮರ್ಸು, ಆರ್ಟ್ಸ್ ಅಂತ ಬದಲಾವಣೆ. ಹಂಗ ಮತ್ತೆ ಮುಂದೆ ಡಿಗ್ರಿ ಹೋದಂಗ ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ, ಜೂಲಜಿ ಅಥವಾ ಇಕನಾಮಿಕ್ಸ್, ಹಿಸ್ಟ್ರಿ ಹಿಂಗ ಅನೇಕ ವಿಷಯಗಳನ್ನ ಅಭ್ಯಾಸ ಮಾಡ್ತೀವಿ. ಅವ MA ಮಾಡ್ಬೇಕಾದ್ರೆ ಒಂದೇ ವಿಷಯದಾಗ ಮಾಡ್ತಾನೆ, PhD ಮಾಡ್ಬೇಕಾದ್ರೆ ಅದ ವಿಷಯದಾಗ ಮತ್ ಬರೀ ಒಂದೇ. ಅಂದ್ರೆ ಡಾಕ್ಟರ್ ಏನಂದ್ರೆ ಕಣ್ಣಿನ ಡಾಕ್ಟರ್ ಬೇರೆ, ಅವಂಗ ಬೇರೆ ಹೃದಯದ ಗೊತ್ತಿಲ್ಲ. ಹಿಂಗ ಸ್ಪೆಷಲೈಸೇಷನ್ ಮಾಡೋರಿಗೆ ಅದಷ್ಟ ಜ್ಞಾನ ಅದ. ಮೊದಲು ಎಲ್ಲಾ ಕಲ್ತಿರ್ತಾರ, ಹಂಗ ಬರ್ತಾ ಹೆಚ್ಚಿಗೆ ಕಲ್ತಂಗ ಒಂದರಲ್ಲಿ ವಿಶೇಷವಾದ ಜ್ಞಾನವನ್ನ ಕಲಿತಾರೆ. Physics also, by the time you got PhD, you know more and more about less and less. ಹೆಂಗ ನಾವು ವಿದ್ಯೆಯನ್ನು ಹೆಚ್ಚಿಗೆ ಕಲಿತೀವಿ, ನಾವು ಆ ವಿದ್ಯೆಯ ಒಂದೇ ಒಂದು ಸಣ್ಣ ವಿದ್ಯೆಯ ಬಹುಭಾಗವನ್ನು ಕಲಿತೀವಿ. ಸ್ಪೆಷಲೈಸೇಷನ್ ಎದಕ್ಕಾಗಿರ್ತಾನಂತಂದ್ರೆ ಅದ ವಿದ್ಯೆ ಗೊತ್ತದ, ಉಳಿದ್ ಗೊತ್ತಿಲ್ಲ. ಹೃದಯ ನೋಡೋಂಗ ಚರ್ಮದ ಗೊತ್ತಿಲ್ಲ, ಚರ್ಮದ ನೋಡೋಂಗ ಡಯಾಲಿಸಿಸ್ ಕಿಡ್ನಿ ಗೊತ್ತಿಲ್ಲ. ಹಿಂಗ ವಿಶೇಷವಾಗಿ ತಿಳಿಯೋರು ಅಂತ ಏನದ ಹೆಚ್ಚಿಗೆ ಕಲ್ತಾಗ ಅವ್ರಿಗೆ ಒಂದೇ ವಿಷಯದಲ್ಲಿ ಆಳವಾದ ಜ್ಞಾನ ಹೋಗ್ತದೆ. PhD ಮಾಡಿದವ್ರಿಗೆ ಒಂದೇ ವಿಷಯದಲ್ಲಿ ಆಳವಾದ ಜ್ಞಾನ ಇರ್ತದೆ. You know more and more of less and less and less and less more and more. Do you understand? That means you clearly know how many things you are ignorant of. You clearly know how many things you do not know. That is what, with regard to Aparavidya branches, there are so many. Therefore, nobody can know all the branches of Aparavidya, whereas in Paravidya you can have total. ಒಂದು ಮಾತಿದೆ, ಅವ್ರು ಬೀಜ ಮಾತು ಹೇಳ್ತಾರ, ಅಪರಾವಿದ್ಯೆಗಳನ್ನು ಎಲ್ಲವನ್ನು ಬಲ್ಲವರು ಯಾರು ಆಗಲ್ಲ. ಪರಾವಿದ್ಯೆ ಒಂದೇ ಇರೋದ್ರಿಂದ ಅದನ್ನು ಬಲ್ಲವರು ಎಲ್ಲರೂ ಆಗ್ಬೇಕು. ಪರಾವಿದ್ಯವನ್ನ ಎಲ್ಲರಿಗೂ ಇದು ಒಂದು ಪ್ಲಸ್ ಪಾಯಿಂಟ್ ಅದ. ಆತ್ಮೀಯರೇ, ಸ್ವಲ್ಪ ನಾವು ಪ್ರಯತ್ನ ಮಾಡಿದ್ವಿ ಅಂದ್ರೆ ಬಹಳ ಅಗಾಧವಾದಂತ ಪರಿಣಾಮಕಾರಿ ರಿಸಲ್ಟ್ ಬರುವಂತಹದ್ದು ಐತಂದ್ರೆ ಅದು ಪರಾವಿದ್ಯೆ. ಈಗ ನಾವೇನ್ ರಸಾಗತ್ತೇವಿ ಅದು ಒಂದೇ ಇರುವುದರಿಂದ ಒಂದರ ಜ್ಞಾನ ಲಘು ಆಗ್ತದೆ. ಎಲ್ಲ ವಿಷಯಗಳ ಜ್ಞಾನವನ್ನ ಮಾಡ್ಕೊಳ್ಳೋದು ಅಸಾಧ್ಯದ. ಅಪರಾವಿದ್ಯೆ ಎಲ್ಲರಿಗೂ ಎಕ್ಸ್ಪರ್ಟ್ ಅದೇನ್ರಿ, ನಾನು ಅನ್ನಕ್ ಬರಂಗಿಲ್ಲ. ಎಂತ ಡಾಕ್ಟರ್ ಇರ್ತಾನ, ಪೇಷಂಟ್ ನೋಡ್ತಿರ್ತಾನ, ಗಾಡಿ ಹೊಡ್ಯಾಕ್ ಬರಂಗಿಲ್ಲ, ಅವ್ನ ಡ್ರೈವಿಂಗ್ ಬರಂಗಿಲ್ಲ. ಗಾಡಿ ಹೊಡ್ಯಾಕ್ ಮತ್ತೆ ಡ್ರೈವರ್ ಹೋಗು. ಅವಾಗ ಮನ್ಯಾಗ ಫರ್ನಿಚರ್ ಮಾಡ್ಕೊಂಡ ಬರೋದಿಲ್ಲ, ಫರ್ನಿಚರ್ ಕಲಿಸ್ಬೇಕ, ಬಡಿಗಾನ್ ಕಲಿಸ್. ಮನಿ ಕಟ್ಟಕ್ ಬರೋದಿಲ್ಲ, ಮತ್ತೆ ಅಲ್ಲೇ ಒಟ್ರನ್ ಕಲಿಬೇಕು. ಅವ ಏನ ಡಾಕ್ಟರ್ ಅಂದ್ರೆ ಶಣೆ ನಮ್ಮ, ಅವ್ ಎದಕ್ ಶಣೆ ಅದ, ಒಂದಕ್ಕೆ ಶಣೆ ಅದ, ಅವ್ನು ಬರಂಗಿಲ್ಲ. ಕಾಲೇಜ್ ಲೆಕ್ಚರರ್ ಅದಾನಂದ್ರೆ ಫಿಸಿಕ್ಸ್ ಅಷ್ಟ ಹೇಳ್ತಾನಪ್ಪ ಅಂದ್ರೆ ಕೆಮಿಸ್ಟ್ರಿ ಹೇಳಕ್ ಬರೋದಿಲ್ಲ, ಮ್ಯಾಥ್ಸ್ ಹೇಳಕ್ ಬರೋದಿಲ್ಲ, ಇಂಗ್ಲಿಷ್ ಹೇಳಕ್ ಬರೋದಿಲ್ಲ, ಫ್ರೆಂಚ್ ಹೇಳಕ್ ಬರೋದಿಲ್ಲ, ಕನ್ನಡ ಭಾಷೆ ಹೇಳಕ್ ಬರೋದಿಲ್ಲ. ಅಪರಾವಿದ್ಯೆಗಳನ್ನ ಎಲ್ಲಾ ಪಾರಂಗತನಾಗೋದು ಬಹಳ ಕಠಿಣದ.
ಆದ್ರ ಪರಾವಿದ್ಯೆ ಪಾರಂಗತನಾಗುದು ಬಹಳ ಹಗರದ. ಹಗರ ಅಂದ್ರೂ ಇಷ್ಟ ಮಾತ್ರ. ಕಾರಣ ಮೀನ್ಸ್ ಓನ್ಲಿ ಒನ್ ಇಸ್ ಏಕಃ. ಕಾರಣ ವಿದ್ಯೆ ಅನ್ನುವಂಥದ್ದೇನು ಬ್ರಹ್ಮ ವಿದ್ಯೆ ಅದು ಒಂದ. ಸೊ ವಿತ್ ರಿಗಾರ್ಡ್ ಟು ಪರಾವಿದ್ಯಾ ಈಶ್ವರ ಈ ಸರ್ವಜ್ಞ. ಪರಾವಿದ್ಯೆ ದೃಷ್ಟಿಯಿಂದ ಅವ ಭಗವಂತ ಹೆಂಗ ಅದಾನು ಅಂದ್ರ ಸರ್ವಜ್ಞ ಅದ. ವಿತ್ ರಿಗಾರ್ಡ್ ಟು ಅಪರಾವಿದ್ಯಾ ಆಲ್ಸೋ ಈಶ್ವರ ಇಸ್ ಆಮ್ನಿಸೆಂಟ್. ಅಪರಾವಿದ್ಯೆನು ಕೂಡ ಅವಂಗ ಎಲ್ಲ ಗೊತ್ತದ, ನಮಗ್ ಗೊತ್ತಿಲ್ಲ, ಅವಂಗ ಗೊತ್ತ. therefore ಈಶ್ವರ ಇಸ್ ಗಿವನ್ 2 ಟೈಟಲ್ಸ್. ಆದ್ರೆ ಈಶ್ವರನಿಗೆ 2 ಪದವಿಗಳು, ಒಂದು ಸರ್ವಜ್ಞ, ಒಂದು ಸರ್ವವಿತ್. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಕಾರಣ ಜ್ಞಾನಂ ಸರ್ವವಿತ್, ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಅಪರಾವಿದ್ಯಾ ಕಾರ್ಯಜ್ಞಾನಂ. But what about the human beings? Human beings can know Karanam by studying the Mundaka Upanishad. We can gain Paravidya or Karanam, and from the standpoint of Karana Jnanam, we can become Sarvajna, because knowing Karanam is knowing the truth behind everything. ಭಗವಂತ ಸರ್ವಜ್ಞ ಅದನ, ಸರ್ವವಿತ್ ಅದಾನ. ಆದ್ರೆ ನಾವು ಮನುಷ್ಯರು ಏನದೇವಲ್ಲ, ಆ ಬ್ರಹ್ಮನನ್ನ ತಿಳ್ಕೊಂಡ್ರೆ ನಾವ್ ಏನಾಗ್ಬಹುದು ಅಂತಂದ್ರ ಬ್ರಹ್ಮವಿತ್ ಆಗ್ಬಹುದು, ಸರ್ವಜ್ಞ ಆಗ್ಲಿಕ್ಕೆ ಆಗುವುದಿಲ್ಲ. ಯಾಕ? ಎಲ್ಲ ವಿದ್ಯೆಗಳಲ್ಲಿ ಪಾರಂಗತನಾಗ ಕಷ್ಟದ. ಅಪರಾವಿದ್ಯೆಗಳು ಬಹಳ ಅದಾವ, ಪರಾವಿದ್ಯೆ ಒಂದ ಅದ. ಸರ್ವವಿತ್ ಸರ್ವಜ್ಞ. ಸೊ we can become sarvajna from standpoint of karana jnana. sarvajna ಆಗಬಹುದು, we cannot become sarvavit. ನಾವು ಪರಾವಿದ್ಯೆಯನ್ನ ಬಲ್ಲವರಾಗಬಹುದು, ಅಪರಾವಿದ್ಯೆಯನ್ನು ಬಲ್ಲವರು ಆಗ್ಲಿಕ್ಕೆ ಶಕ್ಯವಿಲ್ಲ. ಈಶ್ವರ ಇಸ್ ಕಾಲ್ಡ್ ಸರ್ವಜ್ಞ ಸರ್ವವಿತ್. ಅವಂಗ ಮಾತ್ರ ಸಾಧ್ಯ. ಮಾಯಾ ಉಪಾಧಿ ಸಹಿತ ಈಶ್ವರನಿಗೆ ಸರ್ವವಿತ್ತು ಅದನ, ಸರ್ವಜ್ಞನು ಅದಕ್ಕೆ 2 ಪದವಿ ಕೊಟ್ಟರು. ಯಾರಿಗೆ? ಆ ಒಂದು ಅಕ್ಷರ ಬ್ರಹ್ಮಗೆ 2 ಪದವಿ. ಮಾಯೆಯನ್ನ ಬಂದು ಸೇರುತ್ತೇನೆ ಅವ್ಗೆ 2 ಪದವಿ ಬರ್ತದೆ. The knower of everything from the standpoint of Karanam and also from the standpoint of Karyam. ಕಾರ್ಯದ ದೃಷ್ಟಿಯಿಂದ ಅವಾಗ ಏನಂದ್ರು ಸರ್ವಜ್ಞ, ಕಾರಣ ದೃಷ್ಟಿಯಿಂದ ಸರ್ವವಿತ್. ಫಾರ್ ಲಿಬರೇಷನ್ ವಾಟ್ ಯು ರಿಕ್ವೈರ್? ನಮ್ಮ ಮುಕ್ತಿ ಆಗ್ಬೇಕಂದ್ರೆ ಏನ್ ಬೇಕು? ಪರಾವಿದ್ಯೆ ಬೇಕು, ಅಪರಾವಿದ್ಯೆ ಬೇಕು ಅಂದ್ರೆ ಪರಾವಿದ್ಯೆ ಬೇಕು, ಕಾರಣ ಜ್ಞಾನ ಬೇಕು. ಕಾರ್ಯಜ್ಞಾನ ಬೇಕು ನಮ್ಗೆ ಇಲ್ಲ, ಬೇಕಾಗಿಲ್ಲ. ಕಾರ್ಯಜ್ಞಾನ ಬೇಕಾಗಿಲ್ಲ. ಕಾರ್ಯಜ್ಞಾನ ಮುಕ್ತಯೇ ನತು ಮುಕ್ತಯೇ, ಕಾರಣ ಜ್ಞಾನ ಮುಕ್ತಯೇ ನತು ಮುಕ್ತಯೇ. ಅಲ್ಲಿ ಊಟ ಸಿಗೋದಿಲ್ಲ, ಇಲ್ಲೇ ಮುಕ್ತಿ ಸಿಗ್ತದೆ ಪರಾವಿದ್ಯೆ ಒಳಗ. ಅಪರಾವಿದ್ಯೆ ಒಳಗ ಊಟ ಸಿಗ್ತದ, ಮುಕ್ತಿ ಸಿಗೋದಿಲ್ಲ ಆತ್ಮೀಯರೇ. ಸಪೋಸ್ ಯು ರಿಕ್ವೈರ್ ಆಲ್ ದ ಕಾರ್ಯಜ್ಞಾನ ಫಾರ್ ಲಿಬರೇಷನ್. ಒಂದ್ ವೇಳೆ ನೀವು ಮುಕ್ತರ ಆಗ್ಬೇಕಂದ್ರೆ ಕಾರ್ಯಜ್ಞಾನ ಎಲ್ಲವೂ ನಿಮಗ್ ಬರ್ತಿರ್ಬೇಕನ್ನುವಂತ ಕಂಡೀಷನ್ ಏನಾರ ಭಗವಂತ ಇಟ್ಟಿದ್ನಂದ್ರ ದ ಕೇಸ್ ವಿಲ್ ಬಿಕಮ್ ಹೋಪ್ಲೆಸ್. ಅದ್ರಾಗ ಯಾರಿಗೂ ಮೋಕ್ಷದ ಸಾಧ್ಯತೆ ಇದ್ದಿದ್ದೇ ಇಲ್ಲ. ಬಟ್ ಥ್ಯಾಂಕ್ ಗಾಡ್ ಯು ನೀಡ್ ನಾಟ್ ಬಿಕಮ್ ಸರ್ವವಿತ್. ಆದ್ದರಿಂದ ಭಗವಂತನಿಗೆ ಒಂದು ಧನ್ಯವಾದನ ಅರ್ಪಿಸ್ರಿ. ನೀವು ಸರ್ವವಿತ್ ಆಗೋದು ಬೇಕಾಗಿಲ್ಲ. ಬಿಕಾಸ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಲಿಬರೇಷನ್. ಈ ಸರ್ವವಿತ್ ಅನ್ನುವಂಥದ್ದು ಇದು ಮುಕ್ತಿಗಾಗಿ ಬೇಕಾಗಿಲ್ಲ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷಕ್ಕೆ ಇದು ಬೇಕಾಗಿಲ್ಲ. ಬಟ್ ಯು ಶುಡ್ ಬಿಕಮ್ ಸರ್ವಜ್ಞ ಮೀನ್ಸ್ ವಾಟ್? ದ ನೋವರ್ ಆಫ್ ಟ್ರೂತ್ ಬಿಹೈಂಡ್ ವಾಟ್? ಸರ್ವಜ್ಞ ಆಗ್ಬೇಕಾಗ್ಯದ. ಏನು? ಈ ನಾಮ ರೂಪ ಜಗತ್ತಿನ ಹಿಂದ ಏಕ ನಿತ್ಯ ಚೇತನ ಇರುವಂತದ್ದು ಏನು ಅಂತ ಕಾರಣ ಐತಿ. ಆ ತತ್ವವನ್ನು ತಿಳಿದ್ರೆ ನಾನು ಸರ್ವಜ್ಞ ಆಗ್ಬಿಡ್ತೀನಿ, ಇದು ಸರ್ವವಿತ್ ಆಗ್ಬಿಡ್ತೀನಿ. ಕಾರಣಂ, ದ ಟ್ರೂತ್ ಬಿಹೈಂಡ್ ಎವ್ರಿಥಿಂಗ್. ಇಫ್ ಯು ಗೆಟ್ ದ ನಾಲೆಜ್ ಯು ವಿಲ್ ಗೆಟ್ ಲಿಬರೇಷನ್. ಕಾರಣ ಜ್ಞಾನದಿಂದ ನಮ್ಗೆ ಮೋಕ್ಷ ಆಗ್ತದ ಅಂದ್ರೆ ಪರಾವಿದ್ಯೆ ಆಗಿರೋದು ನಮ್ಗೆ. ಆದ್ದರಿಂದ therefore it is a good news. ಇದು ಒಂದು ಒಳ್ಳೆ ಸುದ್ದಿ ಆತಲ್ರಿ ನಮಗೆ. ಅಂತೂ ಬಹಳ ಸುದ್ದಿ, ಒಂದು ಒಳ್ಳೆ ಸುದ್ದಿ ಪಟ್ಟಂಗ. ಯು ನೀಡ್ ನಾಟ್ ಬಿಕಮ್ ಸರ್ವವಿತ್. ನೀವು ಸರ್ವವಿತ್ ಆಗೋದು ಬೇಕಾಗಿಲ್ಲ, ಸರ್ವಜ್ಞ ಆಗ್ಲಿಕ್ಕೆ ಬರ್ತದೆ. ಯು ಹ್ಯಾವ್ ಟು ಬಿಕಮ್ ಸರ್ವ. ಸೊ ಯಹ ಸರ್ವಜ್ಞ ಸರ್ವವಿತ್ ಈಶ್ವರ, ದ ಲಾರ್ಡ್ ಹೂ ಇಸ್ ಆಮ್ನಿಷೆಂಟ್ ವಿತ್ ರಿಗಾರ್ಡ್ ಟು ಪರಾವಿದ್ಯಾ ಅಂಡ್ ಅಪರಾವಿದ್ಯಾ. ಯಶ್ಯ ಜ್ಞಾನಮಯ ತಪಃ. ಯಾವ ಪರಮಾತ್ಮನು ಸರ್ವವಿತ್ತು ಅದಾನೋ, ಸರ್ವಜ್ಞ ಅದಾನೋ, ಅವನ ಒಂದು ಜ್ಞಾನಮಯವಾದಂತ ತಪಸ್ಸು, ಸಂಕಲ್ಪ ಏನ್ ಮಾಡ್ತಾನವ ಅಂದ್ರೆ ವಿಜುವಲೈಸ್ಡ್ ದ ಎಂಟೈರ್ ಕ್ರಿಯೇಷನ್ ಬಿಫೋರ್ ದ ಪ್ರೊಡಕ್ಷನ್. ಈ ಸೃಷ್ಟಿ ಆಗೋಕ್ಕಿಂತ ಮೊದಲ ಅವ ಏನ್ ಮಾಡ್ತಾನ? ವಿಜುವಲೈಸ್ ಮಾಡಿದ. ವಿಜುವಲೈಸ್ ಅಂತಂದ್ರೆ ಸಂಕಲ್ಪ ಮಾಡಿದವ.
ಹಿಂಗಾಗ್ಲಿ ಬಹುಶಃ ಪ್ರಜಾ ಏತಿ ಅಂತಿಷ್ಟ ಅಂದವ, ಸಂಕಲ್ಪ ಮಾಡಿದ. ಆ ಮಾಯೆ ಅನ್ನುವಂತ ಮನಸ್ಸು ಸಂಕಲ್ಪ ಮಾಡಿದ, ಸೃಷ್ಟಿ ತಯಾರಾಗ್ಬಿಡು. ಹೆಂಗಂದ್ರ ನಮ್ಮ ಸ್ವಪ್ನದ ನಾವು ಹೆಂಗ್ ತಯಾರು ಮಾಡ್ತೀವೋ ಹಂಗಮ್ಮ ತಯಾರು ಮಾಡ್ತೀವಿ. ಅಲ್ಲಿ ನಾವ ಯಾವುದು ಕರ್ಮ ಗಿರ್ಮ ಮಾಡಿಲ್ಲ. ಸ್ವಪ್ನದ ನಾವ್ ಹೆಂಗ್ ತಯಾರು ಮಾಡ್ತೀವೋ ಅವನು ಆ ರೀತಿ ಈ ಪ್ರಪಂಚವನ್ನ ಸಂಕಲ್ಪದಿಂದ ತಯಾರು ಮಾಡಿದ. ವಿಚ್ ಇಸ್ ಕಾಲ್ಡ್ ಈಶ್ವರ ತಪಸ್. ಇದಕ್ಕಂತಾರ ತಪಸ್ಸು, ಈಶ್ವರನ ತಪಸ್ಸು. ಸಂಕಲ್ಪವೇ ಈಶ್ವರನ ತಪಸ್ಸು. ತಪಸ್ ಮೀನ್ಸ್ ವಾಟ್? ಆಸ್ಟರಿಟಿ ಆಸ್ ಇಟ್ ವೇರ್. ತಪಸ್ಸು ಅಂದ್ರ ಮನುಷ್ಯಗೆ ಮತ್ತು ಶರೀರಕ್ಕೆ ತ್ರಾಸ ಕೊಟ್ಟು ಮಾಡೋದು ಅನ್ನುವಂಥದ್ದು ಅಲ್ಲ. ಇಲ್ಲೇ ನಿಜವಾಗಿ ಹೌದು, ಆದ್ರೆ ಇಲ್ಲಿ ಹಂಗಲ್ಲ. ಲೈಕ್ ರಿಸರ್ಚ್ ಎ ಪರ್ಸನ್ ಡಸ್ ಪ್ರೊಡ್ಯೂಸಿಂಗ್ ಸಮಥಿಂಗ್. ವಿಜ್ಞಾನಿಗಳು ರಾತ್ರಿ ಹಗಲಿ ನಿದ್ದಿ ಕಟ್ಟಿ ಏನು ಸಂಶೋಧನೆ ಮಾಡ್ತಾರಲ್ಲ, ಹಂಗ ಸಂಶೋಧನೆ ಅಲ್ಲ. ಈಶ್ವರಂದು ಸಂಕಲ್ಪ ಮಾತ್ರ ಏನ. ಹೆಂಗ ಒಂದು ಉದಾಹರಣೆ ಅಂದ್ರೆ, ನೀವು ಹೆಂಗ ಸ್ವಪ್ನದಾಗ ಸ್ವಪ್ನ ಪ್ರಪಂಚಗಳನ್ನ ತಯಾರು ಮಾಡ್ತೀರಿ? ಒಂದು ಸ್ವಪ್ನಕ್ಕೆ ಹೋಗಿರಿಪ್ಪ, ಒಂದು ಸ್ವಪ್ನ ಬಿದ್ದದ. ಆ ಸ್ವಪ್ನದಾಗ ಎಲ್ಲೋ ನಾಳೆ ಊರಿಗೆ ಹೋಗೋದ, ಎಲ್ಲಗೂ 5 ಗಂಟೆಗೆ ಇರಬೇಕು, ರೈಲ್ವೆಗೆ ಹೋಗ್ಬೇಕು ಅಂತ ಏನೋ ಒಂದ್ ವಿಚಾರ ಇಟ್ಕೊಂಡು ಮನ್ಕೊಂಡಿರಿ. ನಿಮಗೆ ರೈಲ್ವೆದ ಕನಸು ಬಿತ್ತು. ಗಾಡಿ ಬಂದ್ ನಿಂತದ, ಸೀಟಿ ಊದಾಗತ್ತದ, ಎಲ್ಲಾ ಪೋರ್ಟರ್ಸ್ ಆ ಕಡೆ ಈ ಕಡೆ ಸಾಮಾನ್ ತಗೊಂಡ್ ಹೊಂಟಾರ, ಕೆಂಪ್ ಡ್ರೆಸ್ ಹಾಕೊಂಡು. ಮಂದಿ ಲಗೇಜ್ ತಗೊಂಡ್ ಹೊಂಟಾರ, ಹೋಗೋರು ಹೋಗಾಕತ್ತಾರ, ಇಳಿಯೋರು ಬಂದವ್ರು ಹೊಂಟಾರ. ಟಿ.ಸಿ ಅದಾನ. ಏನದ ಪ್ಲಾಟ್ಫಾರ್ಮ್ ಅದ, ಪ್ಲಾಟ್ಫಾರ್ಮ್ ನಾಗ ಅನೌನ್ಸ್ ಮಾಡಾಕತ್ತಾರ, ಈ ಗಾಡಿ ಇಷ್ಟೊತ್ತಿಗೆ ಬರ್ತದ, ಈ ಗಾಡಿ ಇಂತ ಪ್ಲಾಟ್ಫಾರ್ಮ್ ಬಂದದ. ಎಲ್ಲಾ ನಿಮ್ ಕನಸಿನಾಗ ಸೃಷ್ಟಿ ಮಾಡಿರಲ್ಲ. ಸೃಷ್ಟಿ ಮಾಡೋ ಪೂರ್ವದಲ್ಲಿ ಸೃಷ್ಟಿಗೊಳಗೆ ಇಂಥದ್ದು ಮಾಡ್ಬೇಕಾಗಿತ್ತು ಕನಸಿನಾಗ ಅಂತ ತಿಳ್ಕೊಂಡು ರೈಲ್ವೆ ಸ್ಟೇಷನ್, ರೈಲ್ವೆ ಡಬ್ಬಿ, ಮಂದಿ ಬಳಗ ಏನದ ರೈಲ್ವೆ ಸ್ಟೇಷನ್ ಒಟ್ಟು ಕರ್ಕೊಂಡು ಹೋಗಿರ. ಸ್ವಪ್ನಕ್ಕೆ ಹೋಗ್ಬೇಕಾದ್ರೆ ಏನಿಲ್ಲ. ಅಲ್ಲಿ ಹೋದ ಸ್ವಪ್ನದಾಗ ನೀವೇನ್ ಮಾಡಿದ್ರಿ? ಸಂಕಲ್ಪ ಮಾಡಿದ್ರಿ, ಸೃಷ್ಟಿ ಆಗ್ಬಿಡುತ್ತೆ. ಅದೇ ರೀತಿ ಈಶ್ವರನು ಈ ಸೃಷ್ಟಿಯನ್ನು ಸಂಕಲ್ಪದಿಂದ ಮಾಡ್ಯಾನ. ಆ ಸಂಕಲ್ಪಕ್ಕೆ ಅಂತೀವಿ ಜ್ಞಾನಮಯ ತಪಃ. ಸಹಜ ಸಂಕಲ್ಪ. ಏನ್ ತಪಸ್ಸು ಅಂದ್ರ ಈ ಋಷಿ ಮುನಿಗಳು ಮಾಡ್ತಾರಲ್ಲ ಆ ತಪಸ್ಸು ಅಂತ ತಗೋಬೇಡ್ರಿ ಆತ್ಮೀಯರೇ. ಇಲ್ಲಿ ಶಬ್ದಾರ್ಥ, ಇಲ್ಲಿ ಸಂಕಲ್ಪ ಅಂತ ತಗೊಳ್ರಿ. Similarly, Ishvara also performing tapas for producing the creation. When we say tapas, what is the meaning of tapas? Jnanamaya tapaha, visualizing the entire creation. And why do you use the word visualization? To say that creation is not a random process, because everything happens according to what? ಇಲ್ಲಿ ಯುಗಪತ್ ಸೃಷ್ಟಿ ಆಗೈತಂದ್ರು ಕೂಡ ಸ್ವಪ್ನದಾಗ ಒಂದು ಕ್ರಮದಿಂದ ಹೇಳ್ತಾರ. ಒಂದು ಕ್ರಮದಿಂದ ಆತು ಅನ್ನುವುದನ್ನು ಹೇಳ್ತಾರೆ. ಯುಗಪತ್ ಆಗೈತಿ, ಒಮ್ಮೆ ಆಗೈತಿ. ಅವ್ ಮೊನ್ನೆ ಹೇಳಿದ್ರು ನೋಡ್ರಿ, ಕರು ಮತ್ತು ಕರುವಿನ ಮಗು ಸ್ವಪ್ನದಾಗ ಏಕಕಾಲದಲ್ಲಿ ಆಗ್ಯದ. ಆ ಏಕಕಾಲದ ಸೃಷ್ಟಿ ನಮಗ ಅರ್ಥ ಆಗುದಿಲ್ಲ ಆತ್ಮೀಯರೇ. ಕರು ಹುಟ್ಬೇಕಾದ್ರ ಮೊದಲು ಆಕಳ ಇರಬೇಕು, ಅದು ಪ್ರೆಗ್ನೆಂಟ್ ಗರ್ಭಿಣಿ ಆಗ್ಬೇಕು. ಇಷ್ಟು ದಿವಸ ಆದ್ಮ್ಯಾಗ ಅದು ಮಗುವನ್ನು ಕೊಡ್ತದ. ಮತ್ತ ಈ ಸ್ವಪ್ನದಾಗ 2 ಒಮ್ಮೆ ಕಾಲ ಹುಟ್ಟ್ಯಾವ. ಅವಕ್ಕ ತಾಯಿಗೆ ಮಗುವಿಗೆ ಮತ್ತು ಅಂತರನೂ ಐತಿ, ವಯಸ್ಸಿನಾಗ ಅಂತರ ಐತಿ. ಯಾವಾಗ್ಲೂ ತಾಯಿ ದೊಡ್ಡಕ್ಕಿರ್ಬೇಕು, ಮಗಳು ಸಣ್ಣಕ್ಕಿರ್ಬೇಕು ಅನ್ನುವಂಥದ್ದು ಒಂದು ನಿಯಮ ಐತಿ. ಮತ್ತ ಇವ್ 2 ಒಂದ ಕಾಲ ಹುಟ್ಟ್ಯಾವಲ್ರಿ, ಹೆಂಗ? ಅದಕ್ಕ ಅವರು ಅದ ಯುಗಪತ್ ಸೃಷ್ಟಿ ನಿಮ್ಗೆ ತಿಳ್ಕೊಳಕ್ ಆಗೋದಿಲ್ಲ. ಆ ಯುಗಪತ್ ಸೃಷ್ಟಿ ಆದ್ರ ಯಾಕೆ ಆಗವಾದಾಗ ಅದಕ್ಕೆ ಆಮೇಲೆ ಬರೋಣ. ಈಗ ಮೊದಲ ತಾಯಿ ಹುಟ್ಟಾಳ, ಆಮ್ಯಾಗ ಮಗಳು ಹುಟ್ಟಾಳ. ಹೆಂಗರ ಹುಟ್ಟಿರ್ಲಿ, ನಾವು ಹಿಂಗ ತಿಳ್ಕೊಳ್ಳೋದ್ನ ನಮ್ಗ ನಮ್ ಬುದ್ಧಿ ಒಳಗೆ ಪ್ರವೇಶ ಆಗುವಂಗ ಮೊದಲ ಕಾರಣ ಹುಡ್ತು, ಆಮ್ಯಾಗ ಕಾರ್ಯ ಹುಡ್ತು. ಇದರಲ್ಲಿ ಕಾರ್ಯದಲ್ಲೇನ ಒಂದು ಕಾರಣ, ಒಂದು ಕಾರ್ಯ. ಕರು ಮತ್ತು ಆಕಳು, ಕಾರಣ ಆಕಳು, ಕಾರ್ಯ ಕರು. ಇದು ಮೊದಲು ಅದು ಹುಡ್ತು. ಇದು ಕ್ರಮವತ್. ಪೃಥ್ವಿ, ಅಪ್ಪ, ತೇಜೋ, ವಾಯು, ಆಕಾಶ. ತಸ್ಮಾತ್ ವಾ ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನಿ ಪೃಥ್ವಿ, ಅಗ್ನಿ ಅಭ್ಯ ಅಭ್ಯಾತ್ ಪೃಥ್ವಿ, ಪೃಥ್ವಿಯಾತ್ ಅನ್ನಂ, ಅನ್ನಾತ್ ಪುರುಷಃ. ಹಿಂಗೇನು ಉತ್ಪತ್ತಿ ಹೇಳ್ತೇವಲ್ಲ, ತಿಳ್ಕೊಳ್ಳಿಕ್ಕೆ ಕ್ರಮ ಸೃಷ್ಟಿಯನ್ನ ಹೇಳ್ತೀವಿ ಹೊರತು ಅಲ್ಲಿ ಆಗಿದ್ದು ಏಕಕಾಲಕ್ಕ ಆಗಿದೆ. ನಮ್ ಬುದ್ಧಿ ಎಲ್ಲದ ಅಲ್ಲಿಂದ ಅಲ್ಲಿಂದ ಒಂದೊಂದು ಸ್ಟೆಪ್ ಹತ್ತಿ ಕರ್ಕೊಂಡು ಹೋಗೋರದಾರ ಆತ್ಮೀಯರೇ. ಮುಂಡಕೋಪನಿಷತ್ ಮುಗಿದ್ರಾಗ ಅನೇಕ ವಿಚಾರಗಳನ್ನ ಹೌದನ್ನೋ ಮಟ್ಟಿಗೆ ಈ ಬುದ್ಧಿ ತಯಾರಾಗ್ತದ. ಒಂದ್ ವೇಳೆ ನಾವು ವೇದಕ್ಕೆ ಪ್ರಾಮಾಣ್ಯತೆ ಕೊಟ್ರ ಅದ್ಯಾಂಗಂತ ಬಿಟ್ಟಿವಿ ಅಂತಂದ್ರ ನಾವು ಕೆರೆ ಕೂಡ ಶಟ್ಕೊಂಡು ಏನಾಗ್ತೈತಲ್ಲ ಅದಾಗ್ತದ ಪರಿಸ್ಥಿತಿ. ಮೋಕ್ಷಕ್ಕ ವಂಚಿತರಾಗ್ತೇವಿ. ಯಾರು ಸಾಂಖ್ಯ, ವೈಶೇಷಿಕ, ನೈಯಾಯಿಕ, ಪೂರ್ವಮೀಮಾಂಸ, ಯೋಗ ಅವರೆಲ್ಲ ಇಷ್ಟೆಲ್ಲಾ ಕಷ್ಟಪಟ್ಟು ಭಗವಂತನ ಕಂಡಿಡಿಯಾಕ ಪ್ರಯತ್ನ ಮಾಡಿ ತಪಸ್ಸು
ಮಾಡಿ ಗಡ್ಡಿ ಗೆಣಸ್ ತಿಂದು ಮನಿ ಬಿಟ್ಟು ಅಡವಿಯಾಗಿದ್ದು ಏನ್ ಮಾಡಿದ್ರು ಕೂಡ ಅವರಿಗೆ ಮೋಕ್ಷದಿಂದ ವಂಚಿತರಾದರು. ಅವ್ರದ ಹಂಗಾದ್ರೆ ನಾವು ಯಾವ ಗಿಡ ತಪ್ಪಲ. ಆದ್ದರಿಂದ ಪ್ರಾಮಾಣಿಕವಾಗಿ ವೇದ ಪ್ರಮಾಣವನ್ನು ಒಪ್ಪಬೇಕು. ಆ ವೇದದಿಂದ ಪ್ರಮಾಣದಿಂದ ಜನ್ಯವಾದ ಜ್ಞಾನಕ್ಕೆ ಕರೆ ಅನ್ಬೇಕು. ನಮ್ದು ಇಲ್ಲಿ ಮಠ ಏನ್ ಜ್ಞಾನ ಐತಿ ಅದಕ್ಕೆ ಭ್ರಮ ಅಂತ ಬಿಡ್ಲಿಕ್ಕೆ ನಾವು ತಯಾರಾಗಬೇಕು ಆತ್ಮೀಯರೇ. ಅಂದಲ್ಲಿ ಏನಾದ್ರೂ ಪ್ರಗತಿ ಸಾಧ್ಯ. ಇಲ್ಲಾಂದ್ರೆ 10 ಉಪನಿಷತ್ ಮುಗಿದ್ರು 10 ಉಪನಿಷತ್ ಮುಗಿದಾವು, ನಮ್ದಿನ್ನೂ ಅಹಂಕಾರ ಮುಗಿದಿರುವುದಿಲ್ಲ, ನಮ್ದಿನ್ನ ಅಜ್ಞಾನ ಹರಣಾಗಿರುವುದಿಲ್ಲ. ಆದ್ಮೇಲ್ರಿ ಆದ್ರಿ 10 ಉಪನಿಷತ್ ಆದ್ರು ಮತ್ ಹೆಂಗ್ರಿ ಹೆಂಗಿದ್ವಿ ಹಂಗಾದೇವ್ರಿ. ಮೊದಲು ಹೆಂಗಿದ್ವಿ ಹಂಗಾದೇವಿ. ಮತ್ ಏನ ಬದಲಾವಣೆ ಏನು ಇಲ್ರಿ. ಎಂದಿನಂತೆ ಕಾಮ ಎಂದಿನಂತೆ ಕ್ರೋಧ ಹೇಳ್ತಾರ ನೋಡ್ರಿ. ಯಾವ್ದೋ ಚನ್ನಬಸವನ ವಚನ. All the branches of science are nothing but what? Understanding the law behind everything. ಎಲ್ಲ ವಿಜ್ಞಾನದ ವಿಷಯಗಳು ಏನದಾವು ತಿಳ್ಕೊಳ್ಳೋದು ಏನೈತ ಅಂದ್ರೆ ಈ ಪರಾವಿದ್ಯೆಯಿಂದ ಇರುವಂತ ಶ್ರೇಷ್ಠವಾದಂತ ಬದಲಾವಣೆ ಆಗದೆ ಇರುವಂತ ತತ್ವ ಯಾವುದು, ಪರಾ ಪ್ರಕೃತಿ ಯಾವುದು. In physics, the physicist discover what is the law of governing a particular area. Everything happens according to some law. Nothing is by accident, it is all incident. ಈಗ ಇವರು ಭೌತಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಪ್ರತಿಯೊಂದು ಏನ್ ಮಾಡ್ತಾರ, ಭೌತ ವಸ್ತುವಿನ ಒಂದು ನಿಯಮವನ್ನು ಕಂಡುಹಿಡ್ಕೊಂತ ಹೋಗ್ತಾರೆ, ಒಂದು ರೂಲ್ ತಯಾರು ಮಾಡ್ಕೊಂತ ಹೋಗ್ತಾರೆ. ಅವ್ರು ಏನಂತಾರ, ಏನಾರ ಹುಟ್ಟಬೇಕಾದ್ರೆ ಏನಾರ ಒಂದು ಕಾರಣ ಇರಬೇಕು, ಏನ್ ಕಾರಣ ಇಲ್ಲದೆ ಏನೋ ಒಂದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ವಿಚಾರ ಮಾಡ್ಕೊಂತ ಹೋಗಿ ಅವರು ಒಂದು ಅನಾಲಿಸಿಸ್ ಮಾಡ್ತಾರೆ, ವಿವರಣೆಯನ್ನು ಕೊಡ್ತಾರೆ. ನಥಿಂಗ್ ಈಸ್ ಬೈ ಆಕ್ಸಿಡೆಂಟ್, ಎವ್ರಿಥಿಂಗ್ ಈಸ್ ಇನ್ಸಿಡೆಂಟ್. ಪ್ರತಿಯೊಂದು ಘಟನೆ ಅದ, ಯಾವುದು ಅಕಸ್ಮಾತ್ವಾಗಿ ಆಗಿಲ್ಲ. ಏನೋ ಒಂದು ಉದ್ದೇಶ ಇಟ್ಕೊಂಡ ಇಲ್ಲೇ ಪ್ರಕ್ರಿಯೆಗಳು ನಡೀತಾ ಇದಾವ, ಘಟನೆಗಳು ನಡೀತದ. ನೋ ಆಕ್ಸಿಡೆಂಟ್ ಆರ್ ದೇರ್ ಇನ್ ದ ಕ್ರಿಯೇಷನ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಆಕ್ಸಿಡೆಂಟ್? ಏನಿದು ಅಪಘಾತ? ಆಕ್ಸಿಡೆಂಟ್ ಅಂದ್ರೆ ಗೊತ್ತಿಲ್ಲದೆ, ಎಕ್ಸ್ಪೆಕ್ಟ್ ಮಾಡ್ದನ, ಬಯಸದೆ ಆಗುವಂತದಕ್ಕೆ ಆಕ್ಸಿಡೆಂಟ್ ಅಂತಾರೆ. ಆಕ್ಸಿಡೆಂಟ್ ಈಸ್ ಅನ್ ಇನ್ಸಿಡೆಂಟ್. ಆಕ್ಸಿಡೆಂಟ್ ಅಂದ್ರೆ ಅದೊಂದು ಇನ್ಸಿಡೆಂಟ್, ಅದೊಂದು ಘಟನೆ. whose cause we are not able to know. ಯಾವುದರ ಕಾರಣವು ನಮಗೆ ಗೊತ್ತಿಲ್ಲವೋ, ಆದ್ರೆ ಘಟನೆ ಕಾರ್ಯವು ಜರುಗುತ್ತದೆಯೋ, ಕಾರಣ ಗೊತ್ತಿಲ್ಲವೋ, ಅದಕ್ಕೆ ನಾವೇನಂತೀವಿ ಆಕ್ಸಿಡೆಂಟ್. ಕಾರಣ ಗೊತ್ತಿಲ್ಲ, ಕಾರ್ಯ ಜರುಗ್ತದ, ಅದಕ್ಕೆ ಆ ಘಟನೆಗೆ ಅಂತೀವಿ ಆಕ್ಸಿಡೆಂಟ್, ಅಪಘಾತ. when we do not know the cause, we call it accident. But if you analyze, it will become what? An incident. ಯಾಕೆ ಹಿಂಗಾತ್ರಿ ಇದು? ಗಾಡಿ ಯಾಕೆ ಆಕ್ಸಿಡೆಂಟ್, ಯಾಕೆ ಅಪಘಾತಕ್ಕೆ ಬಿತ್ತು? ಗೊತ್ತಿಲ್ರಿ, ಮೊದಲು ಗೊತ್ತಿಲ್ಲ. ಆಮೇಲೆ ವಿಚಾರ ಮಾಡಿದ್ಮ್ಯಾಗ ಓ ಬ್ರೇಕ್ ಫೇಲ್ ಆತು, ಓ ಟೈರ್ ಬಸ್ಟ್ ಆತು, ಓ ಕ್ಲಚ್ ಫೇಲ್ ಆತು, ಓ ನಿದ್ದೆ ಬಂತು, ಡ್ರೈವರ್ಗೆ ನಿದ್ದೆ ಆಗಿದ್ದಿಲ್ಲ, ಬೆಳಗ್ಗೆ ಮುಂಜೆ ಮಳೆ ಆಗಿದ್ದ, ಗೊತ್ತಾಗ್ಲಿಲ್ಲ, ಹೋಗಿ ಗಾಡಿಗೆ ಹೊಡೆದ, ಕಂಬಕ್ಕೆ ಹೊಡೆದ, ಗಾಡಿಗೆ ಹೊಡೆದ. ಏನಾತು ಅನ್ನುವಂಥದ್ದು ಆಮ್ಯಾಗ ಗೊತ್ತಾಗ್ತದ. ಮೊದಲ ಏನ್ ಗೊತ್ತಾಗೈತಿ, ಏನೋ ಆತ್ರಿಪ್ಪ ಗೊತ್ತಿಲ್ಲ, ಏನೋ ಒಂದ್ ಘಟನೆ ಆತು. ಆಕಸ್ಮಿಕವಾದ ಘಟನೆಗೆ ನಾವೇನಂತೀವಿ ಆಕ್ಸಿಡೆಂಟ್ ಅಂತೀವಿ. ಮೊದಲ ಅದು ಗೊತ್ತಾಗುದ್ರೆ ಯಾಕೆ ಆತ ಅನ್ನುವಂಥದ್ದು. ಆಮ್ಯಾಗ ವಿಚಾರ ಮಾಡಿದಾಗ ಇದು ಅದು ಫೇಲ್ ಆತು, ಇದು ಫೇಲ್ ಆತು ಅಂತ ಹೇಳ್ತೀವಿ. ಯಾವಾಗ ಅದು ಗೊತ್ತಾಗ್ತಿತ್ತು ಕಾರಣ, ಅವಾಗ ಅದು ಆಕ್ಸಿಡೆಂಟ್ ಅಲ್ಲ, ಅವಾಗ ಅದು ಇನ್ಸಿಡೆಂಟ್, ಅದು ಸನ್ನಿವೇಶ. ಮೊದಲ ಆಕಸ್ಮಿಕ ಸನ್ನಿವೇಶ, ಆಮ್ಯಾಗ ಇದು ಸನ್ನಿವೇಶ. ಹಿಂಗ ಆಕ್ಸಿಡೆಂಟ್, ಇನ್ಸಿಡೆಂಟ್ ಇಂಗ್ಲಿಷ್ ನಾಗ. That is why medical science is also expanding. Why this particular disease come? Epistemology they say why this disease comes. ಅದೇ ರೀತಿ ವೈದ್ಯರು ಏನ್ ಮಾಡ್ತಾರ, ಈ ಕಾರಣ, ಈ ರೋಗ ಬರಕ್ಕೆ ಏನ್ ಕಾರಣ, ಡೆಂಗ್ಯೂ ಬರಕ್ಕೆ ಏನ್ ಕಾರಣ, ಮಲೇರಿಯಾ ಬರಕ್ಕೆ ಏನ್ ಕಾರಣ, ಟೈಫಾಯ್ಡ್ ಬರಕ್ಕೆ ಏನ್ ಕಾರಣ, ಡಿಸೆಂಟ್ರಿ ಹತ್ತಕ್ಕೆ ಏನ್ ಕಾರಣ, ಕಾರಣಗಳನ್ನು ಕಂಡುಹಿಡಿತಾರ. ಈ ಕಾರಣ ಜ್ಞಾನವನ್ನು ಕಂಡುಹಿಡಿಯೋದಕ್ಕೆ ಒಂದು ಹೆಸರು ಕೊಟ್ಟಾರ ಆ ಶಾಸ್ತ್ರಕ್ಕೆ. ಅದಕ್ಕೆ ಏನಂತಾರ ಅಂದ್ರೆ ಎಪಿಸ್ಟಮಲಾಜಿ ಅನ್ನುವಂಥದ್ದು, ಕಾರಣ ಜ್ಞಾನ. ಅಪರಾವಿದ್ಯೆಯಲ್ಲಿ ವಾಟ್ ಇಸ್ ದ ಕಾಸ್ ಆಫ್ ದ ಕ್ರಿಯೇಷನ್? ಈಗ ಪರಾವಿದ್ಯೆಯಲ್ಲಿ ಸೃಷ್ಟಿಗೆ ಕಾರಣ ಏನು? ದ ಕ್ರಿಯೇಷನ್ ಈಸ್ ಆರ್ಡರ್ಲಿ ಹ್ಯಾಪನಿಂಗ್. ಒಂದು ಕ್ರಮದಿಂದ ಸೃಷ್ಟಿ ಆಗ್ತಾ ಇದೆ. ತಸ್ಮಾತ್ ವಾ ಏತಸ್ಮಾತ್.
ಭಗವಾನ್ ವಿಜುವಲೈಸಸ್ ದ ಲಾ ಆಫ್ ಕ್ರಿಯೇಷನ್. ಸೃಷ್ಟಿ ಇವ ನಿಯಮಗಳಿಗೆ ಅನುಸಾರವಾಗಿ ಸೃಷ್ಟಿಯನ್ನು ಮಾಡಿದ್ದಾನೆ. ಒಂದು ನಿಯಮಕ್ಕೆ ಬದ್ಧನಾಗಿ ಸೃಷ್ಟಿಯನ್ನು ತಯಾರು ಮಾಡಿದ್ದಾನೆ ಭಗವಂತ. When we talk about the laws, the modern scientists study only this physical laws, but our Shastra talks about another law. ಈ ವಿಜ್ಞಾನ ಅಭ್ಯಾಸ ಮಾಡುವವರು ಕಾರ್ಯಕಾರಣವನ್ನು ಅಭ್ಯಾಸ ಮಾಡ್ತಾರಲ್ಲ, ಅವರು ನೇರವಾಗಿ ಕಾರ್ಯ ಏನು ಕಾರಣ ಏನು ಇದು ಬರ್ಲಿಕ್ಕೆ ಏನ್ ಕಾರಣ ಹಿಂಗೆಲ್ಲ ಅಭ್ಯಾಸ ಮಾಡ್ತಾರೆ. ಆದ್ರೆ ನಾವು ಶಾಸ್ತ್ರದಾಗ ಕಾರ್ಯಕಾರಣ ಮಾಡುವಂತದ್ದು ಪದ್ಧತಿ ಬೇರೆ ಅದ. ಇಲ್ಲಿಯೂ ಕಾರ್ಯಕಾರಣ ಮಾಡ್ತೀವಿ, ಅಲ್ಲಿ ಮಾಡುವಂತ ಪದ್ಧತಿ ನಮ್ದು ಬೇರೆ ಇದೆ. Which the scientists do not study. What is that law? The moral laws. These are also important when you study the law of the world. The moral law is called the law of the karma. ನಾವು ಅವ್ರ ವಿಜ್ಞಾನಗಳ ಕಾರ್ಯಕಾರಣ ನೋಡುವಂತಾಗ ಅವರು ನೋಡುವಂತದ್ದು ಬೇರೆ, ನಾವು ಕಾರ್ಯಕಾರಣ ನೋಡುವಂತಾಗ ನಾವು ಕರ್ಮ ಮತ್ತು ಕರ್ಮದ ಕಾರಣ ಈ ರೀತಿ ನೋಡುವುದು. The laws, the moral laws are called law of karma, and those laws of karma are called punyam and papa. ಪುಣ್ಯ ಮತ್ತು ಪಾಪಕ್ಕೆ ನಾವು ಈ ದೃಷ್ಟಿಯಿಂದ ನೋಡ್ತೇವೆ. ಅವ್ರು ಏನ್ ನೋಡ್ತಾರ, ಮಲೇರಿಯಾ ಆಗ ಕಾರಣ ಏನ್ರಿ? ಮಲೇರಿಯಾ ಆಗಕ್ ಒಂದು ಪರೋಪಜೀವಿ ಇರ್ತದ, ಅದಕ್ಕೆ ಪ್ಯಾರಾಸೈಟ್ ಅಂತಾರ. ಆ ಪ್ಯಾರಾಸೈಟ್ ಏನಾಗ್ತದೆ, ಅದು ಶರೀರದಾಗ ಪ್ರವೇಶವಾಗಿ ತನ್ನ ಜೀವರಾಶಿಗಳನ್ನ ಹೆಚ್ಚಿಗೆ ಮಾಡಿದಾಗ ನಮ್ಗ ಮಲೇರಿಯಾ ಆಗ್ತದೆ. ಟೈಫಾಯ್ಡ್ ಯಾವಾಗ ಆಗ್ತದ? ಅದು ಒಂದು ಬೆಸಲೆ ಅದ, ಅದರಿಂದ ಟೈಫಾಯ್ಡ್ ಆಗ್ತದ. ಹಿಂಗ ಕಂಡುಹಿಡಿತಾರ. ಆದ್ರೆ ನಾವ್ ಹೆಂಗ್ ಕಂಡುಹಿಡಿತೀವಿ ಅಂದ್ರ, ನಮ್ದು ಕಾರ್ಯಕಾರಣ ಅಂದ್ರೆ ಏನು? ಈ ಕರ್ಮಕ್ಕೆ ಈ ಫಲ, ಆ ಫಲಕ್ಕ ಆ ಕರ್ಮ. ಹಿಂಗ ಕರ್ಮ ಮತ್ತು ಕರ್ಮದ ಫಲಗಳಾದಂತಹ ಮತ್ತು ಏನು ಸುಖ ದುಃಖಗಳಾಗ್ಲಿ ಅಥವಾ ಪುಣ್ಯ ಪಾಪಗಳನ್ನ ಈ ರೀತಿಯಿಂದ ಕಾರ್ಯಕಾರಣವನ್ನ ವಿಚಾರ ಮಾಡ್ತೀವಿ ಶಾಸ್ತ್ರದಲ್ಲಿ. They also must be considered when the universe is created. When punyams are there, the wonderful body will come. ಯಾವಾಗ ನಮ್ಮ ಪುಣ್ಯ ಇರ್ತದೆ, ಸ್ಫುರದ್ರೂಪಿಯಾದಂತಹ ಶರೀರ ಉತ್ಪತ್ತಿ ಆಗ್ತದೆ. ಪಾಪ ಇತ್ತು ಅಂತಂದ್ರೆ ಕುರೂಪಿಯಾದಂತ ಶರೀರ ಉತ್ಪತ್ತಿ ಆಗ್ತದೆ. ಈ ಪಾಪಂ ಇಸ್ ದೇರ್, ಟೆರಿಬಲ್ ಬಾಡಿ, ಆಲ್ ದ ಡಿಸೀಸಸ್ ಎಕ್ಸೆಟ್ರಾ ಕಮ್. ಶರೀರದಲ್ಲಿ ರೋಗಗಳ ತವರ್ಮನೆ ಆದಂತ ಶರೀರ ಉತ್ಪತ್ತಿ. ಶರೀರ ಸರಿ ಇರಂಗಿಲ್ಲ, ಮನಸ್ಸರ ಸರಿ ಇರಂಗಿಲ್ಲ, ಪಾಪದ ಫಲ. ಆರೋಗ್ಯನೂ ಸರಿ ಅದ, ಆಯುಷ್ಯನು ಗಟ್ಟಿ ಅದ, ಸ್ಫುರದ್ರೂಪಿನೂ ಅದೇನೆ ಅಂದ್ರ ಪುಣ್ಯದ ಫಲ. ಹಿಂಗ ಪಾಪ ಮತ್ತು ಪುಣ್ಯಕ್ಕೆ ಅನುಗುಣವಾಗಿ ನಾವು ಏನ್ ಮಾಡ್ತೀವಿ, ಕರ್ಮಗಳನ್ನ ವಿಭಾಗ ಮಾಡ್ತೀವಿ. ಎಲ್ಲಿ ಅಂದ್ರೆ ಶಾಸ್ತ್ರದಲ್ಲಿ. ಐ ಜನರಲಿ ಗಿವ್ ದಿಸ್ ಎಕ್ಸಾಂಪಲ್. ಸಾಮಾನ್ಯವಾಗಿ ಗುರುಗಳು ಇದು ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, ಎ ಪರ್ಸನ್ ವಾಸ್ ವಾಕಿಂಗ್ ಆನ್ ದ ರೋಡ್ ವೆರಿ ನಿಯರ್ ಟು ದಿ ಫುಟ್ಪಾತ್. ಒಬ್ಬ ಮನುಷ್ಯ ವಾಕಿಂಗ್ ಹೊಂಟಿದ್ದ, ಆ ಫುಟ್ಪಾತ್ ಸಮೀಪ ಹೊಂಟಿದ್ದ. ಅಂದ್ರೆ ಏನ್ ಚೆಪ್ತ ಫುಟ್ಪಾತ್, ಹಿ ವಾಸ್ ವಾಕಿಂಗ್. ಆ ಫುಟ್ಪಾತ್ ದಂಡಿ ಮ್ಯಾಗ ಹೊಂಟಿದ್ದವ. ಸಡನ್ಲಿ ಹಿ ಫೆಲ್, ಒನ್ ಹ್ಯಾಂಡ್ ಫ್ರಮ್ ಬಿಹೈಂಡ್ ಪುಷಿಂಗ್ ಹಿಮ್ ಡೌನ್. ಅವ ತೊಳಗೆ ಬಿದ್ದ. ಯಾರೋ ಹಿಂದ ಅವ ದುಡಿದಂಗ ಆಗುತ್ತೆ, ಅವ ಬಿದ್ದ. ದಟ್ ಪರ್ಸನ್ ವಾಸ್ ಶಾಕ್ಡ್. ಅವಾಗ ಗಾಬರಿ ಆದ. ಬಟ್ ಬಿಫೋರ್ ಹಿ ಕುಡ್ ನೋ ವಾಟ್ ವಾಸ್ ಹ್ಯಾಪನಿಂಗ್, ಹಿ ಹ್ಯಾಡ್ ಫಾಲನ್ ಆನ್ ದ ಅದರ್ ಸೈಡ್. ಅವಾಗ ಏನಾತ ಅನ್ನೋದು ಗೊತ್ತಾಗೋದ್ರೊಳಗ ಅವ ಏನಾಗಿದ್ದ, ಆ ಕಡೆ ಏನದ ದಂಡಿ ಕಡೆ ಬಿದ್ದಿದ್ದ. ಕೆಲಸದ ಸ್ಟಾರ್ಟ್ ಮಾಡಿ ವಿಚಾರ ಮಾಡ್ಬೇಕು. ದಿಸ್ ಪರ್ಸನ್ ವಾಸ್ ಶಾಕ್ಡ್, ಬಟ್ ಬಿಫೋರ್ ಹಿ ಕುಡ್ ನೋ he got minor injuries. ಅವ ಆ ಕಡೆ ರೋಡ್ ಕಡೆ ಬಿದ್ದಾಗ ಅವ್ನು ಸ್ವಲ್ಪ ಅವಾಗ ಶರೀರದ ಮ್ಯಾಗ ಗಾಯಗಳಾದವು, ಸಣ್ಣ ಪುಟ್ಟ ಗಾಯಗಳಾದವು. ದಿಸ್ ಪರ್ಸನ್ ವಾಸ್ ಹ್ಯಾಪಿ ಆರ್ ಅನ್ಹ್ಯಾಪಿ? ಈಗ ಅವ ಬಿದ್ನಲ್ಲ, ಅವಂಗ ಸುಖ ಆಗೈತು ದುಃಖ ಆಗೈತು? ದುಃಖ ಆಗೈತೆ. ನ್ಯಾಚುರಲಿ ವೆನ್ ಸಂಬಡಿ ಪುಷಸ್ ಯು ಡೌನ್,
you fall and also get injured, who will be happy? ಅಲ್ರಿ, ಸಾಮಾನ್ಯವಾಗಿ ಯಾರಾದ್ರೂ ನಮ್ಗೆ ದೂಡಿದ್ಮ್ಯಾಗ ನಾವು ಬೀದ್ವಿ ಅಂತಂದ್ರ ಆ ದೂಡಿ ನಾವು ಯಾರ ಅಂತಂದಾಗ ಅವನ ಮ್ಯಾಗ ನಮ್ಗೆ ಸಿಟ್ಟು ಬರ್ತದ. ಸೊ ವಿತ್ ಆಂಗರ್ he looks at the person behind. ಸಿಟ್ಟಿಂದ ಏನು ಯಾಕೆ ದುಡಿದಿದ್ರಂಗ ಅಂತ ಕೇಳ್ತಾನ. ಯಾರಿಗೆ? ಅವೊಬ್ಬ ದುಡ್ಯಾನಲ್ಲ ಅವನು. ಬಟ್ ಸಡನ್ಲಿ he sees a water lorry. ಯಮಧರ್ಮರಾಜ ಯಾರೋ ಒಬ್ಬವ ನೀರಿನ ಗಾಡಿ ಹೊಂಟಿತ್ತು, ಆ ನೀರಿನ ಗಾಡಿ ಅವನ ಮ್ಯಾಗ ಹೊಡಿತಿದ್ದ, ಅದಕ್ಕೆ ಅವ ದೂಡಿ ಅವ್ರಿಬ್ರು ಅವನು ಕೆಡವಿದ ಈ ಕಡೆ ಅಪಾಯದ ಕಡೆ ಆಗಲಿಲ್ಲ, ಉಪಾಯ ಮಾಡಿದ. ರಶಿಂಗ್ ವೆರಿ ವೆರಿ ಕ್ಲೋಸ್ ಬೈ, ದೆನ್ his attitude suddenly changes. ಓಹೋ, ನನಗ್ ಒಳ್ಳೇದು ಮಾಡಾಕ ಇವ ಏನ್ ಮಾಡಿದ, ನನಗ ಗುದ್ದಿದ, ನನಗ್ ಸರ್ಸಿದ, ನನಗ್ ದೂಡಿದ, ನನ್ನ ಪ್ರಾಣ ಉಳ್ಸಾಕಿವ, ನನ್ನ ರಕ್ಷಣೆ ಮಾಡಾಕಿವ ದೂಡಿದ ಅಂತ ಯಾವಾಗ ಗೊತ್ತಾಕೈತಿ, ಅವಾಗ ಏನ್ ಅವನ ಮ್ಯಾಗ ಸಿಟ್ಟು ಬಂದಿತ್ತಲ್ಲ, ಅವಾಗ ಸಿಟ್ಟು ಕರಿಗೆ ಅವನ ಮ್ಯಾಗ ಪ್ರೀತಿ ಉತ್ಪತ್ತಿ ಆಗ್ತದ ಆತ್ಮೀಯರೇ. From anger it becomes what? Gratitude. Because the intent of the pusher was help to prevent a major accident. ದೂಡಿದ ಅವನ ಉದ್ದೇಶ ನನಗೆ ದೂಡಬೇಕಿದ್ದಿಲ್ಲ, ನನ್ನ ರಕ್ಷಣೆ ಮಾಡ್ಬೇಕಂತಿತ್ತು. ಆದ್ದರಿಂದ ಆ ಕರ್ಮದ ಫಲ ಇಲ್ಲಲ್ಲಿ, ಆ ಕರ್ಮದ ಹಿಂದಿರುವಂತ ಭಾವನೆಗೆ ಫಲ ಆದ ಆತ್ಮೀಯರೇ ಅನ್ನುವಂತ ಮಾತು. ಸೂಪರ್ಫಿಷಿಯಲಿ ಸೀಯಿಂಗ್ ದ ಪುಷಿಂಗ್ ಆಕ್ಷನ್ ಪ್ರೊಡ್ಯೂಸ್ ಇಂಜುರಿ. ಮೇಲ್ನೋಟಕ್ಕೆ ವಿಚಾರ ಮಾಡಿದ್ರೆ ಅವನ ದೂಡುವಿಕೆ ಇವನಿಗೆ ಗಾಯವನ್ನು ಉಂಟು ಮಾಡ್ಯದ, ಇಲ್ಲ ಅಂತಲ್ಲ. ಇವನು ನೋವಾಗ್ಯದ, ಇಲ್ಲ ಅಂತಲ್ಲ. ಆರ್ ಕರ್ಮ ಪ್ರೊಡ್ಯೂಸ್ ಇಂಜುರಿ. ಹಿಂಗ ಯಾವ್ದಾದ್ರು ಒಂದು ಕರ್ಮ, ಒಂದು ಏನಾದ್ರೂ ನಮಗ ಗಾಯಕ ಒಂದು ಕಾರಣ ಆಗಿರ್ಬಹುದು. ದಿಸ್ ಇಸ್ ವಾಟ್ ದಿ ಐಸ್ ಸಿ. ಇದನ್ನ ಕಣ್ಣು ಮಾತ್ರ ನೋಡ್ಲಿಕ್ಕೆ ಸಾಧ್ಯದ. ಸಪೋಸ್ ಸಂಬಡಿ ಆಸ್ಕ್, ಈಸ್ ದಿಸ್ ಇಂಜುರಿ ಡ್ಯೂ ಟು ಪುಣ್ಯ ಕರ್ಮ ಆರ್ ಪಾಪ ಕರ್ಮ? ಈಗೇನ ನಾವು ದುಡಿದ್ಮ್ಯಾಗ ನಮಗ ಗಾಯ ಆಗ್ತದೆ, ಇದು ಪುಣ್ಯ ಕರ್ಮನೋ ಪಾಪ ಕರ್ಮ ಅಂತ ಕೇಳಿದ್ರೆ ಅದಕ್ಕೆ ಏನಂತ ಹೇಳ್ತೀರಿ? ಅಂಡರ್ ವಾಟ್ ಕ್ಯಾಟಗರಿ ಯು ವಿಲ್ ಪುಟ್ ಇಟ್? ಪುಣ್ಯದಾಗ ಹಾಕ್ತಿರೋ ಪಾಪದಾಗ ಹಾಕ್ತಿರೋ? ಪುಣ್ಯ ಕರ್ಮನ ಪುಣ್ಯದಾಗ. If you look it at purely from science material angle, an action has taken place and injury also is resulted. ಒಂದು ವೈಜ್ಞಾನಿಕ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಅವ ದೂಡ್ಯಾನ, ಇವಾಗ ನೋವಾಗೈತಿ, ಇಷ್ಟ ವಿಚಾರ ವಿಜ್ಞಾನದಾಗ ಬರೋದು, ಇಷ್ಟ ವಿಚಾರ ಬರ್ತದೆ. ಸೊ ಇಟ್ ಈಸ್ ಬ್ಯಾಡ್. ಇದು ವಿಜ್ಞಾನ ದೃಷ್ಟಿಯಿಂದ ಕೆಟ್ಟ. ಬಟ್ ವಿ ಡು ನಾಟ್ ಸಿ ದ ಮೋಟಿವ್ ಬಿಹೈಂಡ್. ಈ ವಿಜ್ಞಾನ ದೃಷ್ಟಿಯೊಳಗ ಅವನ ದೃಷ್ಟಿ ಏನಿತ್ತು, ಯಾವ ಉದ್ದೇಶ ಇತ್ತು ಅನ್ನೋದು ನಮ್ಗೆ ವಿಜ್ಞಾನದಾಗ ಗೊತ್ತಾಗೋದಿಲ್ಲ ಆತ್ಮೀಯರೇ. ದ ಮೋಟಿವ್ ವಿಚ್ ಇಸ್ ನಾಟ್ ವಿಸಿಬಲ್. ಅಲ್ಲಿ ಅವನ ಉದ್ದೇಶ ಏನೈತೆ ಅನ್ನೋದು ಅದು ಕಣ್ಣಿಗೆ ಕಾಣೋದಿಲ್ಲ. ನಾವು ಕಣ್ಣಿಗೆ ಕಾಣಿದ್ದನ್ನ ನಂಬ್ತೀವಿ ಅಂದ್ರೆ ಆ ಕಣ್ಣಿಗೆ ಕಾಣುವಂತ ನಂಬೋರ್ಗೆ ಆ ಹಿಂದ ಭಾವನೆ ಏನಿತ್ತು, ಅವನ ಜೀವ ಪ್ರಾಣ ಉಳಿಸೋದೈತೆ ಅನ್ನುವಂಥದ್ದು ಅದು ಕಣ್ಣಿಗೆ ಕಾಣುವಂತ ಘಟನೆ ಅಲ್ಲ ಆತ್ಮೀಯರೇ. However, the Shastra, the motive, more attitude, etc. also will decide whether a karma is good or bad. ಆದ್ರಿಂದ ಯಾವುದೇ ಒಂದು ಕರ್ಮ ಇರಲಿ, ಕರ್ಮವನ್ನು ನೋಡಿ ಇದು ಒಳ್ಳೆಯ ಕರ್ಮ, ಇದು ಕೆಟ್ಟ ಕರ್ಮ ಅಂತ ಹೇಳಕ್ ಬರುವುದಿಲ್ಲ. ಆ ಕರ್ಮದ ಹಿಂದೆ ಇರುವಂತಹ ಭಾವನೆಯನ್ನ ನೋಡಿ ಇದು ಒಳ್ಳೆಯ ಕರ್ಮ, ಇದು ಕೆಟ್ಟ ಕರ್ಮ ಅಂತ ಹೇಳಲಿಕ್ಕೆ ಬರ್ತದೆ. Therefore, law of karma includes the motive behind a person's action, and such a individual motive produces individual punya and papa. ಅದರಿಂದ ಕೆಲವೊಂದು ವೇದಾಂತದಲ್ಲಿ, ಶಾಸ್ತ್ರದಲ್ಲಿ ಕರ್ಮದ ನಿಯಮಗಳು ಅಂತ ಹೇಳ್ತೇವೆ. ಆ ಕರ್ಮದ ನಿಯಮಗಳು ಏನದ ಅಂತಂದ್ರ, ಆ ಕರ್ಮ ಫಲ ಹೆಂಗಿರ್ತೈತಿ ಅಂದ್ರೆ ಆ ಕರ್ಮದ ಹಿಂದೆ ಇರುವಂತಹ ಭಾವನೆ, ಮೋಟಿವ್, ಅದ್ರ ಮ್ಯಾಗ ಅವಲಂಬಿತ ಅದ. ಆ ಕರ್ಮದಿಂದ ಆ ಕರ್ಮದ ಮೇಲೆ ಕರ್ಮವನ್ನ ನೋಡಿ ಕರ್ಮದ ಅದು ಪುಣ್ಯದ ಕರ್ಮವೋ ಪಾಪ ಕರ್ಮ ಅನ್ನುವಂಥದ್ದು ಹೇಳುವುದು ಆಗುವುದಿಲ್ಲ. ಒಂದು ಉದಾಹರಣೆ, ಇನ್ನೊಂದು ಉದಾಹರಣೆ ನೆನಪಾಗೈತೆ, ಹೇಳ್ತೀನಿ. ಒಬ್ಬ ವಿಜ್ಞಾನಿ ಇದ್ದಂತ, ವಿಜ್ಞಾನಿ. ಅವ ದಿನ ಲ್ಯಾಬ್ರೋಟರಿ ಒಳಗೆ ಮನಿ ಹತ್ರ ಒಂದು ಲ್ಯಾಬ್ರೋಟರಿ ಮಾಡ್ಕೊಂಡು ದಿವಸ ಆ ಕೆಮಿಕಲ್ ಒಂದ್ರಾಗ ಒಂದು ಮಿಕ್ಸ್ ಮಾಡಿ ಏನೇನೋ ಕಂಡುಹಿಡಿಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಿದ್ದ. ಪೂರ ಆ ವಿಜ್ಞಾನದಲ್ಲಿ ಆ ಸಂಶೋಧನೆ ಒಳಗೆ ಮುಳುಗಿಬಿಟ್ಟಿದ್ದ. ಒಬ್ಬಕ್ಕೆ ತಾಯಿ ಇದ್ದು, ತಂದಿದ್ದಿದ್ದಿಲ್ಲ. ಯಪ್ಪ, ನೀ ಬಯಸಾತು ತಮ್ಮ ಮಗನೇ, ನೀನು ಒಂದು ಲಗ್ನ ಮಾಡ್ಬೇಕು, ನಾನು ಇನ್ನು ಬಾಳ ಸುಳಿತೀನಿ, ಇದು ಮತ್ ಲಗ್ನ ಮಾಡ್ತೇನಿ ಅಂದ. ಇವಾಗ ಲಗ್ನ ಅಂದ್ರೆ ಗೊತ್ತಿಲ್ಲ, ಹೆಂಡತಿ ಅಂತ ಗೊತ್ತಿಲ್ಲ, ಬರೀ ಕಂಡು ಹಿಡಿಬೇಕು, ದೊಡ್ಡ ವಿಜ್ಞಾನಿ ಆಗ್ಬೇಕು, ನೋಬೆಲ್ ಪ್ರಶಸ್ತಿ ತಗೋಬೇಕು, ಇದ ತಲೆಯಾಗ. ಆಕಿ ಏನ ಒಂದ್ ಹೆಸರು ಹೇಳಿದ್ದು, 2 ಸಲ ಹೇಳಿದ್ದು, ಏನಪ್ಪಾ ಮಗನ ನಿನ್ ಲಗ್ನ ಯಾವಾಗ ಮಾಡ್ತೇನೇನೋ ಅನ್ಸೈತಿ ನನಗ, ಅದು ಒಂದ್ ನನಗ ಹಳಾಪಿ ಐತಿ, ನೀನ್ ಲಗ್ನ ಆದ್ರೆ ಬಾಳ ಚಲೋ ಆಗ್ತೈತಿ ಅಂದ. ಇದು ಚಲೋ ಆಕತ್ತೆ ಅಂದ್ರೆ ಮಾಡು ಅನ್ನೋದು.
ಇನ್ನು ಚಲೋ ಆಗತ್ತ ಮಾಡಿ ಏನ್ ಲಗ್ನ ಅಂದ್ರೆ ಗೊತ್ತಿಲ್ಲ, ಹೆಂಡತಿ ಅಂದ್ರೆ ಗೊತ್ತಿಲ್ಲ, ಬರೀ ತಲೆಯಾಗ ವಿಜ್ಞಾನ ಕುಂತ್ಕೊಂಡ್ ಕುಂತ. ಮುಂದೆ ಲಗ್ನ ಆತು, ತಾಯಿ ಸಲುವ ಲಗ್ನಕ್ಕೆ ಕುಂತ, ಇವ ತನಗ್ ಬೇಕಾಗಿ ಕುಂತಿಲ್ಲ. ಲಗ್ನ ಆತು, ಹೆಂಡತಿನೂ ಬಂದು ಮನೆಗೆ ಬಂದು ಆಕಿ ಅಡಿಗೆ ಮಾಡಿ ಗಂಡ ಬರ್ತಾನ, ಗಂಡಗ್ ಊಟ ಮಾಡಿಸಿ ನಾ ಊಟ ಮಾಡ್ಬೇಕು ಅಂತ ತಿಳ್ಕೊಂಡು ಕಾಯ್ಕೊಂತ ಕುಂತ. ಇವ ಲ್ಯಾಬ್ರೇಟರಿ ಬಿಟ್ಟು ಬರಾಕ ತಯಾರಿಲ್ಲ. ಆಮ್ಯಾಗ ಅವ್ರ ಅವ್ವ ಹೇಳಿದ್ಲು, ಯಪ್ಪ ಮಗನ 8 ದಿವಸ ನಾ ಇದ್ದೆ, ಈಗ ನಿನ್ಗೆ ಹೆಂಡತಿ ಬಂದಾಳ, ನೀ ಊಟ ಮಾಡ್ದ ಆಕಿ ಊಟ ಮಾಡುದಿಲ್ಲ, ಮತ್ ನೀ ಊಟ ಮಾಡಕ್ ಬಾ. ಬಂದೆ ಬಂದೆ ಅನ್ನ. ಮತ್ತು ಇಲ್ಲೇ ಕುಂತ, ಹೋಗ್ಲೇ ಇಲ್ಲ. ಆಕೆ ಅಲ್ಲೇ ಕುಂತ ಅಡಿಗೆ ಮನ್ಯಾಗ. ಮತ್ ಬಂದ್ಲ ಅವ್ವ, ಯಪ್ಪ ನೀ ಬಾ ಬಾ ಬರ್ತೇನಂತಿ ಬರವಲ್ಲ, ಬಾ ಯಾಕ ಊಟ ಮಾಡ್ಬೇಕಲ್ಲ, ನೀ ಆಗಿಂದ ಊಟ ಮಾಡ್ತಾಳ. ಆಕಿ ಅಳಾಗತ್ತಾಳ, ದುಃಖ ಮಾಡ್ಕೊಳಕತ್ತಾಳ. ಆಕಿಗೆ ನೀನು ದುಃಖ ಕೊಡ್ಬೇಡ ಅನ್ನ. ಅಳುದಂದ್ರೆ ಏನ್ ಬೇವ ಕೇಳಿದಂತವ್ರ ಅವಾಗ. ಅಳುದಂದ್ರೆ ಏನು? ಅಯ್ಯೋ ಆಕಿಗೆ ಮನ್ಸಿಗೆ ಅಂದ್ರೆ ಏನು ಗೊತ್ತಿಲ್ಲ ಅವಾಗ. ಭಾವಕ ಶೂನ್ಯ, ಭಾವ ಶೂನ್ಯ, ವಿಜ್ಞಾನವಾದಿ ಭಾವ ಶೂನ್ಯ. ಅಲ್ಲೋ ಆಕಿ ಅಳಗತ್ತ, ನೋಡ್ಬಾ ಕಣ್ಣಾಗ ನೀರ್ ಬಂದವ ಬಂದಿದ್ರು. ಒಂದು ಲ್ಯಾಬೊರೇಟರಿ ಆಗಿಂದ ಒಂದು ಇದು ತಗೊಂಡಂತ ಗ್ಲಾಸು, ಅದ್ರ ಮ್ಯಾಗ ಹಾಕುವಂತದ್ದು ಸ್ಲೈಡರು ಅವೆಲ್ಲ ತಗೊಂಡು ಆ ಕಣ್ಣನ್ ನೀರು ಅದನ್ನ ಒಂದು ಹನಿ ಕಣ್ಣಾಗಿ ತಗೊಂಡು ಬಂದು ಅದನ್ನ ಹಾಕಿ ಲ್ಯಾಬೊರೇಟರಿ ಆಗಿದ್ದು ಏನು ಅಂತ ಪರೀಕ್ಷೆ ಮಾಡಿದಾಗ ಅದು ಉಪ್ಪಿನ ನೀರು ಅಂತ ಗೊತ್ತಾಗ್ತದೆ. ಸೋಡಿಯಂ ಕ್ಲೋರೈಡ್ ಅಂತ. ಅಂದ್ರೆ ಅಳುವುದು ಅಂದ್ರೆ ಸೋಡಿಯಂ ಕ್ಲೋರೈಡ್ ಇಷ್ಟ ಅರ್ಥ ಆತವಂಗ. ಅಳುವು ಹಿಂದ ದುಃಖ, ಅದು ಭಾವ, ಅವಂಗ ವಿಚಾರ ಗೊತ್ತಿಲ್ಲ. ಅದಕ್ಕೆ ವಿಜ್ಞಾನವು ಭಾವರಹಿತ ಬರಡು ಬದುಕು. ಆತ್ಮೀಯರೇ, ವಿಜ್ಞಾನದಲ್ಲಿ ಬರಡು ಜೀವನ, ಭಾವನೆಗೆ ಕಿಮ್ಮತ್ತಿಲ್ಲ. ಬರೀ ಕಾರ್ಯಕಾರಣ, ಏನಾಕಿರಿ ಏನಾಕತಿ, ಏನಾದ್ರೂ ಇಷ್ಟೇ ಹೊರತು ಅದರಲ್ಲಿ ಭಾವರಹಿತ ಬರಡು ಜೀವನ ಅದ. ಇಷ್ಟೊಂದು ಉದಾಹರಣೆ ಅದ. And when Bhagavan creates the world, not only he has to take the account of the physical laws, he has to take into account the moral laws. ಭಗವಂತ ಯಾವಾಗ ಸೃಷ್ಟಿ ಮಾಡಿದ, ಇಲ್ಲಿ ಕರ್ಮದ ನಿಯಮಗಳನ್ನು ಪಾಲಿಸುವಂತ ಪ್ರಸಂಗ ಬಂತು, ಕಾರ್ಯಕಾರಣದ ವಿಜ್ಞಾನಿಗಳ ನಿಯಮವನ್ನು ಎರಡೂ ಪಾಲಿಸುವುದು ಬಂತು. ಪುಣ್ಯ ಪಾಪಗಳನ್ನು ವಿಜುವಲೈಸೇಷನ್ ಆಫ್ all of them by Bhagavan is the mind, and what is the Bhagavan's mind is Maya is the mind of Bhagavan. Through Maya he visualizes. ಏನ್ ಮಾಡಿದ ಅಂತಂದ್ರೆ, ಅಕ್ಷರ ಬ್ರಹ್ಮ ಮಾಯೆ ಅನ್ನುವಂತ ಮನಸ್ಸಿನಿಂದ ಇಟ್ಕೊಂಡು ಆ ಮನಸ್ಸಿನಾಗ ಸಂಕಲ್ಪ ಮಾಡಿದ, ನಾನು ಬಹು ಆಗುತ್ತೇನೆ ಅಂತ ಸಂಕಲ್ಪ ಮಾಡಿದ. ಆಲ್ ವಿದಿನ್ ಕೋರ್ಸ್ ಡು ನಾಟ್ ಇಮ್ಯಾಜಿನ್ ಭಗವಾನ್ ಆಸ್ ಎ ಬಾಡಿ. ಮತ್ ಹಿಂಗಂತ ಅವಂಗೊಂದು ಶರೀರ ಅದ, ಅವಂಗೊಂದು ಚತುರ್ಭುಜಗಳ ಅದಾವ, 5 ಮುಖ ಅದಾವ ಅಂತಿಕೊಂಡು ಹಿಂಗ ಕಲ್ಪನಾ ಮಾಡಬೇಡ್ರಿ ಆತ್ಮೀಯರೇ. ಇಸ್ ಎ ಬಾಡಿ ಅಂಡ್ ಈ ಸಿಟಿಂಗ್ ಸಮ್ವೇರ್, ಎಲ್ಲೋ ಆಕಾಶದ ಆಚೆಗೆ ಕುತ್ಕೊಂಡು ಈ ಸೃಷ್ಟಿ ಮಾಡಿ ಬಗ್ಯಾಕತ್ತಾನ, ಹಿಂಗೆ ತಿಳ್ಕೋಬೇಡ್ರಿ. ಡು ನಾಟ್ ಇಮ್ಯಾಜಿನ್ ಸಚ್ ಥಿಂಗ್. ಯು ಹ್ಯಾವ್ ಟು ರಿಮೆಂಬರ್ ದಟ್ ಬಿಫೋರ್ ಕ್ರಿಯೇಷನ್ ಮೀನ್ಸ್ ದೇರ್ ವಾಸ್ ನೋ ಬಡಿ. ಚೇರ್, ಹಾಲ್, ಬುಕ್ಸ್ ಎಟ್ಸೆಟ್ರಾ, ದೋಸ್ ಥಿಂಗ್ಸ್, ಈವನ್ ಸ್ಪೇಸ್ ವಾಸ್ ನಾಟ್. ಸೃಷ್ಟಿ ಪೂರ್ವದಲ್ಲಿ ಅಂದ್ರೆ ಪೃಥ್ವಿ ಇದ್ದಿದ್ದಿಲ್ಲ, ಆಕಾಶ ಇದ್ದಿದ್ದಿಲ್ಲ, ಮತ್ತು ನಡಕಿನ ಯಾವ ಭೂತಗಳು ಇದ್ದಿದ್ದಿಲ್ಲ. ಆಕಾಶ ಇದ್ದಿದ್ದಿಲ್ಲ, ಗಾಳಿ ಇದ್ದಿದ್ದಿಲ್ಲ, ಬೆಂಕಿ ಇದ್ದಿದ್ದಿಲ್ಲ, ನೀರು ಇದ್ದಿದ್ದಿಲ್ಲ, ಪೃಥ್ವಿ ಇದ್ದಿದ್ದಿಲ್ಲ, ಮಾಯ ಇದ್ದಿದ್ದಿಲ್ಲ. ಅದಕ್ಕಿಂತ ಮೊದಲಿದ್ದಂತ ಭಗವಂತ. ವಿಜುವಲೈಸೇಷನ್ ಮೀನ್ಸ್ ಆಲ್ ಆಫ್ ದೆಮ್ ಗ್ರಾಜುವಲಿ ಇವಾಲ್ವಿಂಗ್. ಮಾಯೆಯನ್ನು ಹಿಡ್ಕೊಂಡ ಮ್ಯಾಗ ಇವೆಲ್ಲ ಚಲೋ ಸೃಷ್ಟಿ ಆದ. ದಟ್ ಈಸ್ ಕಾಲ್ಡ್ ವಿಜುವಲೈಸೇಷನ್. ಇದಕ್ಕಂತಾರ ಕಲ್ಪನೆ, ಕಲ್ಪನಾ ಸೃಷ್ಟಿ. ನೀವು ಹೆಂಗ ಸ್ವಪ್ನದಾಗ ಮಾಡಿರಲ್ಲ ಕಲ್ಪನಾ, ಹಂಗ ಭಗವಂತ ಮಾಡಿದ. ಅಂಡ್ ದ ಎವಲ್ಯೂಷನ್ ಈಸ್ ಇನ್ ಕೀಪಿಂಗ್ ವಿತ್ ಮಾರಲ್ ಲಾಸ್. ಈ ಒಂದು ಸೃಷ್ಟಿ ಏನೈತಿ ರಚನೆ, ಇದಕ್ಕ ಕರ್ಮಗಳ ನಿಯಮಗಳನ್ನ, ಪುಣ್ಯ ಪಾಪಗಳನ್ನು ಸೇರಿಸಿ, ಕಾರ್ಯಕಾರಣವನ್ನು ಸೇರಿಸಿ ಅವ ತಯಾರು ಮಾಡಿದ. ಇನ್ನೂ ಬಹಳದ ವಿಷಯ, ಮತ್ತೆ ಈ ವಿಷಯವನ್ನ ನಾವು ನಾಳೆಗೆ ನೋಡೋಣ. ಇವತ್ತಿನ ವಾರ್ಷಿಕೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.